ಹಲೋ ಮಕ್ಕಳ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಿ ಎಲ್ಲರೂ? ಹೌ ಆರ್ ಯು ಆಲ್ ಡೂಯಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್? ಮಕ್ಕಳ, ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಎಜುಕೇಷನ್ ಲೋನ್ ಬಗ್ಗೆ ತಿಳಿಸ್ಕೊಡೋದಕ್ಕೆ. ಎಜುಕೇಷನ್ ಲೋನ್ ಯಾಕಾಗ ಅವಶ್ಯಕತೆ ಇದೆ ಆ್ಯಂಡ್ ಇದನ್ನ ತಗೊಳ್ಳೋದ್ರಿಂದ, ಎಜುಕೇಷನ್ ಲೋನ್ ತಗೊಳ್ಳೋದ್ರಿಂದ ಬೆನಿಫಿಟ್ ಏನು, ಪ್ರಾಬ್ಲಮ್ ಏನು, ಆ್ಯಂಡ್ ಎಷ್ಟು EMI ಕಟ್ಟಬೇಕು ಪ್ರತಿ ತಿಂಗಳು, ಯಾವಾಗಿಂದ ನಾನು ಲೋನ್ ರೀಪೇಮೆಂಟ್ ಶುರು ಮಾಡಬೇಕು, ಎಷ್ಟು ವರ್ಷ ಟೈಮ್ ಇದೆ ನನಗೆ ಲೋನ್ ರೀಪೇಮೆಂಟ್ಗೆ, ರೇಟ್ ಆಫ್ ಇಂಟ್ರೆಸ್ಟ್ ಏನು, ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮಕ್ಕಳ. ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಯಾವಾಗಿಂದ ಶುರು ಆಗುತ್ತೆ, ಇದು ಎಲ್ಲನೂ ಕೂಡ ಕೊಲ್ಯಾಟ್ರಲ್ ನಿಮ್ಗೆ ಅವಶ್ಯಕತೆ ಇದೆಯಾ, ಕೊಲ್ಯಾಟ್ರಲ್ ಬೇಕಾ, ಅಂದರೆ ಆಸ್ತಿ ಅಡಮಾನ ಇಡೋ ಅವಶ್ಯಕತೆ ಇದೆಯಾ, ಯಾರ್ಯಾರು ನಮಗೆ ಶ್ಯೂರಿಟಿ ಕೊಡ್ಬೋದು, ಪೇರೆಂಟ್ಸ್ ಅಷ್ಟೇನಾ, ಗಾರ್ಡಿಯನ್ಸ್ ಕೊಡ್ಬೋದಾ, ಇದೆಲ್ಲದ್ರ ಬಗ್ಗೆನೂ ಕೂಡ ಇವತ್ತು ತಿಳಿಸ್ಕೊಡ್ತೀನಿ ಮಕ್ಕಳ. ಸೊ ಬರೀ ನನಗೆ ಕಾಲೇಜ್ ಫೀಸ್ ಮಾತ್ರ ನನಗೆ ಲೋನ್ ಅಮೌಂಟಲ್ಲಿ ಸ್ಯಾಂಕ್ಷನ್ ಆಗೋದ ಸರ್, ನಾನು ಹಾಸ್ಟೆಲ್ ಸೇರ್ಕೋಬೇಕು ಅಂತ ಹೇಳ್ಕೊಳ್ತೀನಿ, ಹಾಸ್ಟೆಲ್ ಫೀಸ್ ಕೂಡ ನನಗೆ ಈ ಒಂದು ಲೋನಲ್ಲಿ ಏನು ವಿಲ್ ಇಟ್ ಬಿ ಇನ್ಕ್ಲೂಡೆಡ್ ಅಂತ ಕೇಳಿದ್ರೆ ಎಸ್ ಅಂತ ಹೇಳ್ತೀನಿ ಮಕ್ಕಳ. ಅದ್ರ ಬಗ್ಗೆನೂ ಕೂಡ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ನೋಡೋದ್ರಿಂದ ಮಕ್ಕಳ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ನಾನು ಕೆಲವು ವಾರ್ನಿಂಗ್ಸ್ ಕೂಡ ಕೊಡ್ತೀನಿ ಅಟ್ ದಿ ಎಂಡ್. ಸೊ ಅದನ್ನು ಕೂಡ ನೋಡಿ, ಅದನ್ನು ಕೂಡ ಮಿಸ್ ಮಾಡಬೇಡಿ. ಯಾಕಂತಂದರೆ ಈಗ ಬಿಗಿನಿಂಗಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟು ಲಾಸ್ಟಲ್ಲಿ ವಾರ್ನಿಂಗ್ ಕೊಡೋದು ಬೆಟರ್ ಅಂತ ಅಂದ್ಕೊಳ್ತೀನಿ ಮಕ್ಕಳ. ಸೊ ಯಾಕೆ ಲೋನ್ ಎಜುಕೇಷನ್ ಲೋನ್ ಅಥವಾ ಯಾವುದೇ ಒಂದು ಲೋನ್, ಯಾವುದೇ ಒಂದು ಸಾಲ ಆಗಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ಮಕ್ಕಳ. ಅದೊಂಥರ ಬೆನಿಫಿಟ್ ಕೂಡ ಇದೆ, ಅದರಿಂದ ಒಂದು ಪ್ರಾಬ್ಲಮ್ಸ್ ಕೂಡ ಇದೆ. ಅದೇನಂತ ಕಡೆಯಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಬಿಗಿನಿಂಗಲ್ಲಿ ಎಜುಕೇಷನ್ ಲೋನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಎಜುಕೇಷನ್ ಲೋನ್ ತೊಗೋಬೇಕಂತಂದರೆ ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಯಾವಾಗಿಂದ ಎಜುಕೇಷನ್ ಲೋನ್ ಸಿಗುತ್ತೆ ನಿಮಗೆ, ಅಂದರೆ ಎಷ್ಟು ಏಜ್ ಆದಮೇಲೆ ಎಜುಕೇಷನ್ ಲೋನ್ ಸಿಗುತ್ತೆ, ಇದೆಲ್ಲದ್ರ ಬಗ್ಗೆನೂ ಫಸ್ಟು ತಿಳ್ಕೊಬೇಕು. ಸೊ ಪ್ರೊಸೀಜರ್ ಏನು ಅಂತ ತಿಳ್ಕೊಬೇಕು ಮಕ್ಕಳ. ಮೊದಲನೇದಾಗಿ ತಿಳ್ಕೊಂಬಿಡಿ, ಮೊದಲನೇ ವಿಷಯ, ನೀವು ಯಾರ ಥರಾದ್ರೂ ಸಾಲ ಇಸ್ಕೋಬೇಕಂತಂದರೆ ಸಾಲ ಕೊಡೋರ ಜೊತೆ ನಿಮ್ಮದೊಂದು ರಿಲೇಷನ್ಶಿಪ್ ಚೆನ್ನಾಗಿರಬೇಕು. ಸೊ ನಿಮಗೆ ಲೋನ್ ಕೊಡೋದು ಬ್ಯಾಂಕ್, ಸೊ ಬ್ಯಾಂಕಲ್ಲಿ ಎಸ್ಪೆಷಲಿ ಮ್ಯಾನೇಜರ್, ಸೊ ಅವ್ರ ಜೊತೆ ಒಂದು ರಿಲೇಷನ್ಶಿಪ್ ಚೆನ್ನಾಗಿರಬೇಕು, ಅವ್ರ ಜೊತೆ ಒಂದು ಹೆಲ್ದಿ ಕಾನ್ವರ್ಸೇಷನ್ ಇರಬೇಕು. ಆ್ಯಂಡ್ ನಿಮ್ಮ ಮೇಲೆ ಯು ನೀಡ್ ಟು ಮೀನ್ಸ್ ಡೆವಲಪ್ ಸಮ್ ಟ್ರಸ್ಟ್. ನೀವೊಂದು ನಂಬಿಕೆನ ಮಕ್ಕಳ ಡೆವಲಪ್ ಮಾಡ್ಕೋಬೇಕು ಫ್ರಮ್ ದಿ ಮ್ಯಾನೇಜರ್. ಸೊ ಅದಕ್ಕೋಗಿ ಫಸ್ಟ್ ಮ್ಯಾನೇಜರ್ ಜೊತೆ ಮಾತಾಡಬೇಕು. ಯಾವಾಗ ಮಾತಾಡಬೇಕಂತಂದರೆ ನೀವು ಕೌನ್ಸಿಲಿಂಗ್ ಶುರುವಾಗಿ, ನಿಮ್ಮ KA ಕೌನ್ಸಿಲಿಂಗ್ ಶುರುವಾಗಿ ಅಡ್ಮಿಷನ್ಗೆ ಹೋಗೋ ಟೈಮಲ್ಲೆಲ್ಲ ಮಕ್ಕಳ ಮಾತಾಡೋದು, ರಿಸಲ್ಟ್ಸ್ ಬರ್ತಿದ್ದಂಗೆ. ಈಗ ಇನ್ನೊಂದು 2 to 3 ಡೇಸಲ್ಲಿ ರಿಸಲ್ಟ್ಸ್ ಬರುತ್ತೆ. ಸೊ KCET ರಿಸಲ್ಟ್ಸ್ ಬರುತ್ತೆ. ರಿಸಲ್ಟ್ಸ್ ಬರ್ತಿದ್ದಂಗೆ ನಿಮ್ಮ ಪೇರೆಂಟ್ಸ್ ಜೊತೆ ಮಾತಾಡಿ. ಸೊ ಮನೇಲಿ ಏನಾದರೂ ಕಷ್ಟ ಇದೆ, ಅವ್ರಿಗೇನಾದರೂ ಅವ್ರಿಗೇನಾದರೂ ಫೀಸ್ ಕಟ್ಟೋದು ಕಷ್ಟ ಇದೆ, ಲಕ್ಷಾಂತರ ರೂಪಾಯಿ ಫೀಸ್ ಬೀಳುತ್ತೆ ಮಕ್ಕಳ. ಈವನ್ ಇಫ್ ಯು ಗೋ ಥ್ರೂ KEA, ನೀವೇನಾದರೂ ಮಕ್ಕಳ SNQ ಕೋಟಾದಲ್ಲಿ ಸೀಟ್ ಸಿಕ್ಕಲಿಲ್ಲ ಅಂತಂದರೆ ಮಿನಿಮಮ್ 1.5 lakh ಮಿನಿಮಮ್ ಕೊಂಡ್ರು. ಮಿನಿಮಮ್ ಹೇಳ್ತಾ ಇದ್ದೀನಿ, ಯಾಕಂದರೆ ಓಡಾಡೋ ಖರ್ಚೆಲ್ಲ ಬೇರೆ ಇರುತ್ತೆ, ಲ್ಯಾಪ್ಟಾಪ್, ಬುಕ್ಸ್, ಬೇರೆ ಬೇರೆ ಖರ್ಚುಗಳೆಲ್ಲ ಇರುತ್ತೆ ಮಕ್ಕಳ. ಮಿನಿಮಮ್ ಟು ಮಿನಿಮಮ್ 1.5 lakh ಪರ್ ಇಯರ್ ಆಗುತ್ತೆ. ಅಂದರೆ 6 lakhs ತನಕ ನಿಮಗೆ ಖರ್ಚು ಬಿದ್ದೇ ಬೀಳುತ್ತೆ ಮಕ್ಕಳ ಫಾರ್ 4 years. ಸೊ ಇದನ್ನು ಕೂಡ ಕೆಲವು ಮನೆಗಳಲ್ಲಿ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಅದರಿಂದ ನಿಮ್ಮ ಕನಸುಗಳು ನೀವು ನಾಶ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಕ್ಕಳ. ಬ್ಯಾಂಕ್ ಲೋನ್ ಇದೆ. ಸೊ ನಿಮಗೆ ಆದಂಥ ನಿಮ್ಗೆ ಒಂದು ಜವಾಬ್ದಾರಿ ಇರುತ್ತೆ. ಆ್ಯಂಡ್ ನೀವುಗಳೊಂದು ಕನಸು ಕಟ್ಕೊಂಡಿರ್ತೀರಿ. ಖಂಡಿತ ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ಒಂದೇ ರೀತಿ ಇರೋದಿಲ್ಲ, ಉಡಾಫೆ ಎಲ್ಲರಿಗೂ ಕೂಡ ಇರೋದಿಲ್ಲ. ಕೆಲವು ಮಕ್ಕಳು ತುಂಬ ಜವಾಬ್ದಾರಿ ಇರ್ತೀರಿ. ಸೊ ನೀವುಗಳೇನಾದರೂ ನನ್ನ ಭವಿಷ್ಯ ನಾನು ಮುಂದೆ ಏನು ರೂಪಿಸ್ಕೊಳ್ತೀನಿ, ಸಾಕು ಅಪ್ಪ ಅಮ್ಮ ನಾನು ಇಷ್ಟು ದಿನ ನೋಡ್ಕೊಂಡಿದ್ದು, ಇನ್ನು ಮುಂದೆ ನನ್ನ ಜವಾಬ್ದಾರಿ ನಾನು ನೋಡಿಕೊಂಡು ತಗೊಂಡು ಮುಂದೆ ನಾನು ಚೆನ್ನಾಗಿ ಬದುಕಿ ನಮ್ಮ ತಂದೆ ತಾಯಿನೂ ಕೂಡ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋದೊಂದು ಕೆಲವರು ಭರವಸೆ ಇಟ್ಕೊಂಡಿರ್ತಾರೆ ಮಕ್ಕಳು. ಅಂಥ ಮಕ್ಕಳಿಗೂ ಕೂಡ ಹೇಳ್ತಾ ಇದ್ದೀನಿ, ಎಜುಕೇಷನ್ ಲೋನ್ ತೊಗೊಳ್ಳಿ ಮಕ್ಕಳ. ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ. ಆ್ಯಂಡ್ ಖಂಡಿತ ಯಾವಾಗ ಮಕ್ಕಳ ಜವಾಬ್ದಾರಿ ಬರುತ್ತೆ ಆಗ ಆ ಕಡೆ ಈ ಕಡೆ ಎಲ್ಲ ನೋಡೋದು ನಿಲ್ಲಿಸ್ತೀರಿ. ಎಜುಕೇಷನ್ ಕಡೆ ಗಮನ ಕೊಟ್ಕೊಂಡು ನೀವು ಮಕ್ಕಳ ಒಳ್ಳೆ ಸಾಧನೆ ಮಾಡ್ತೀರಿ ಲೈಫಲ್ಲಿ. ಸೊ ನಿಮ್ಗೇನಾದರೂ ಎಜುಕೇಷನ್ ಲೋನ್ ತೊಗೊಳಕ್ಕೆ ಸಾಧ್ಯ ಆಗುತ್ತೆ, ನನಗೆ ಆ ಜವಾಬ್ದಾರಿ ಇದೆ ಅಂತಂದರೆ ಖಂಡಿತ ತೊಗೊಳ್ಳಿ ಮಕ್ಕಳ. ಇಟ್ ಈಸ್ ಆಲ್ವೇಸ್ ಬೆನಿಫಿಷಿಯಲ್ ಫಾರ್ ಯು. ಓಕೆನಾ? ಸೊ ಎಲ್ಲರ ಬಗ್ಗೆ ತಿಳಿಸ್ಕೊಡ್ತೀನಿ ಮಕ್ಕಳ ಈ ವಿಡಿಯೋದಲ್ಲಿ. ಸೊ ಮೊದಲನೇದಾಗಿ ನಾನು ಹೇಳ್ದಂಗೆ ಏನಂತ ಅಂದರೆ, ಯು ನೀಡ್ ಟು ಡೆವಲಪ್ ಟ್ರಸ್ಟ್ ವಿತ್ ಯೋರ್ ಮ್ಯಾನೇಜರ್. ಸೊ ಫಸ್ಟ್ ಹೋಗಿ ರಿಸಲ್ಟ್ಸ್ ಆಗ್ತಿದೆ ನನಗೆ ಮಕ್ಕಳ, ಮ್ಯಾನೇಜರ್ ಜೊತೆ ಮಾತಾಡಿ, ನಾನೇನು ಇನ್ಫಾರ್ಮೇಷನ್ ಕೊಡ್ತೀನಿ ಅದ್ರ ಜೊತೆ ಅವರು ಇನ್ಫಾರ್ಮೇಷನ್ನ ತೊಗೊಳ್ಳಿ ಮಕ್ಕಳ. ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ, ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ತಿಳ್ಕೊಳ್ಳಿ, ಪ್ರೊಸೀಜರ್ ಏನು ಅಂತ ತಿಳ್ಕೊಳ್ಳಿ. ಓಕೆ, ಆ್ಯಂಡ್ ಯಾವಾಗ ಅಮೌಂಟ್ ರಿಲೀಸ್ ಆಗುತ್ತೆ, ಯಾವ್ಯಾವ ಸ್ಟೇಜಸಲ್ಲಿ ರಿಲೀಸ್ ಆಗುತ್ತೆ, ಸೊ ಅದಕ್ಕೆ ನೀವೇನು ಮಾಡಬೇಕು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಎಷ್ಟು ತನಕ ಲೋನ್ ಅಮೌಂಟ್ ಸಿಗುತ್ತೆ. ಸೊ ನೋಡಿ ಮಕ್ಕಳ, ಅಪ್ ಟು 75 lakhs ಫಾರ್ ಟಾಪ್ 100 NIRF ರ್ಯಾಂಕ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಅಪ್ ಟು 50 lakhs ಫಾರ್ ಅದರ್ ಎಲಿಜಿಬಲ್ ಇನ್ಸ್ಟಿಟ್ಯೂಷನ್ಸ್. ಸರ್ ಏನಕ್ಕೆ ಸರ್ ಇಷ್ಟೊಂದು ಅಮೌಂಟ್ ನಮಗೆ? ನೋಡಿ, ಕೆಲವರು ಇರ್ತಾರೆ, ಅವ್ರಿಗೆ ತುಂಬ ಚೆನ್ನಾಗಿ ಓದೋ ಮಕ್ಕಳೇ, ಬಟ್ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಒಂದು ಹೆಲ್ತ್ ಇಶ್ಯೂಸ್ ಆಗಿರುತ್ತೆ, ಏನೋ ಕಾರಣಗಳಿಂದ ಅವ್ರಿಗೆ KCET ರ್ಯಾಂಕಿಂಗ್ ಅಥವಾ ಬೋರ್ಡ್ ಎಕ್ಸಾಮ್ಸಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿರೋದಿಲ್ಲ. ಅಪ್ ಟು 11th ಅವ್ರು ಒಳ್ಳೆ ಅಕಾಡೆಮಿಕ್ ರೆಕಾರ್ಡ್ಸ್ ಇಟ್ಕೊಂಡಿರ್ತಾರೆ. ಬಟ್ ಅದಾದಮೇಲೆ ಸ್ವಲ್ಪ ಕಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಬಟ್ ಪೇರೆಂಟ್ಸ್ಗೆ ಅವ್ರ ಮೇಲೆ ನಂಬಿಕೆ ಇದೆ. ಸೊ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೇರಿಸೋಣ. ಓಕೆ, RV ಕಾಲೇಜಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ ಮಕ್ಕಳ, ಕಂಪ್ಯೂಟರ್ ಸೈನ್ಸ್ ಸೀಟ್ಸ್ ಲೈಕ್ ಹ್ಯೂಜ್, ಪೇಮೆಂಟ್ ಸೀಟ್ಸ್ ಎಲ್ಲ ತುಂಬ ಇದೆ. ಬಟ್ ಅದನ್ನು ಬಿಟ್ಟು ಬೇರೆ ಬೇರೆ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು AI ಡೇಟಾ ಸೈನ್ಸ್ ಇದೆಲ್ಲದಕ್ಕೂ ಕೂಡ ಒಂದು ಸ್ವಲ್ಪ ಅಮೌಂಟ್ ಲಿಮಿಟೆಡಲ್ಲಿ ಇರುತ್ತೆ ಮಕ್ಕಳ. ಒಂದು 4 ವರ್ಷಕ್ಕೆ ಸೇರಿಸಿದ್ರೆ ಮೇ ಬಿ ಒಂದು 30-40 lakhs ತನಕ ನಿಮ್ಮೊಂದು ಫೀಸ್ ಅಮೌಂಟ್ ಬರೋ ಚಾನ್ಸಸ್ ಇರುತ್ತೆ.
ಸೊ ನೀವು ಆ ರೀತಿ ಡೊನೇಷನ್ ಕೂಡ ಹೋಗ್ತೀರಾ ಅಂತಂದರೆ ಮಕ್ಕಳ ಅಲ್ಲಿನೂ ಕೂಡ ಹೋಗ್ಬೋದು. ಅಷ್ಟು ಅಮೌಂಟನ್ನು ಕೂಡ ನಿಮ್ಮ ಬ್ಯಾಂಕ್ ನಿಮಗೆ ಕವರ್ ಮಾಡಿಕೊಡುತ್ತೆ. ಓಕೆನಾ? ಜಸ್ಟ್ ನಿಮಗೆ ಕೆ ಎ ಮುಖಾಂತರ ಏನು 6 lakhs ಇದೆ ಅಷ್ಟನ್ನು ಮಾತ್ರ ಅಂತೇನಿಲ್ಲ ಮಕ್ಕಳ. ಯು ಕ್ಯಾನ್ ಆಲ್ಸೋ ಎಕ್ಸ್ಪೆಕ್ಟ್ ಅ ಬಿಗರ್ ಲೋನ್ ಆಲ್ಸೋ. ಸೊ ಅದಕ್ಕೇನೆ ಹೇಳ್ತಾ ಇರೋದು. ಸೊ ಟಾಪ್ 100 NRF ರ್ಯಾಂಕಿಂಗ್. ಸೊ NRF ರ್ಯಾಂಕಿಂಗ್ ಏನಿದೆ ಮಕ್ಕಳ, ಸೊ ಈ ರ್ಯಾಂಕಿಂಗ್ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಕಾಲೇಜಿಗೆ ಎಷ್ಟೆಷ್ಟು NRF ರ್ಯಾಂಕಿಂಗ್ ಇದೆ ಅಂತ ಗೊತ್ತಾಗ್ತಾ ಬರುತ್ತೆ. ಸೊ ಇದ್ರ ಮೇಲೆ ನಿಮಗೆ ಏನಾಗ್ತಾ ಹೋಗುತ್ತೆ, 75 lakhs ತನಕನೂ ಕೊಡ್ತಾರೆ. ಈಗ ಕೆಲವು IITs, ಸೊ IITsಗಳಿಗೆಲ್ಲ ಜಾಸ್ತಿ ಫೀಸ್ ಇರುತ್ತೆ. ಸೊ ಅಲ್ಲಿನೂ ಕೂಡ ಮಕ್ಕಳ ಜಾಸ್ತಿ ಫೀಸ್. ಈಗ ಬಿಟ್ಸ್ ಅಂತ ಬಂದರೆ, ಮಣಿಪಾಲ್ ಅಂತ ಬಂದರೆ, ಸೊ ಕೆಲವು ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ ಕೂಡ ಜಾಸ್ತಿ ಫೀಸ್ ಅಮೌಂಟ್ ಇರುತ್ತೆ. ಸೊ ಆ ಅಮೌಂಟ್ನು ಕೂಡ ಇವರು ತುಂಬಿಕೊಡ್ತಾರೆ ಮಕ್ಕಳ. ಅರ್ಥ ಆಗ್ತಿದೆಯಾ? ಆ್ಯಂಡ್ ಅಬ್ರಾಡ್ ಈಗ ಅವಶ್ಯಕತೆ ಇಲ್ಲ, ಬಟ್ ಫ್ಯೂಚರಲ್ಲಿ ಮಕ್ಕಳ ಅಬ್ರಾಡ್ಗೆ ಅಪ್ ಟು 50 lakhs ಫಾರ್ ಆಲ್ ಕೋರ್ಸಸ್ ಇದು ಕೂಡ ಇರ್ತಾ ಹೋಗುತ್ತೆ. ಸೊ ಈಗ ಬೇಕಾಗಿರೋದು ನಮ್ಗೆ ಇದ್ರ ಬಗ್ಗೆ. ಸೊ ಇದ್ರ ಬಗ್ಗೆ ಮಾತ್ರ ಗಮನ ಕೊಡ್ತಾ ಬನ್ನಿ. ಅರ್ಥ ಆಗ್ತಿದೆಯಾ? ಫೈನ್. ಸೊ ನೆಕ್ಸ್ಟ್ ನೋಡಿ, ಇದರಲ್ಲಿ ಲೋನ್ ಈಸ್ ಪ್ರೊವೈಡೆಡ್. ಯಾವಾಗ ಲೋನ್ ಪ್ರೊವೈಡ್ ಆಗ್ತಾ ಬರುತ್ತೆ? ಸೊ ಪ್ರೊಸೀಜರ್ ಏನು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳ. ಲೋನ್ ಈಸ್ ಪ್ರೊವೈಡೆಡ್ ಫಾರ್ ಬಿಲೋ ಫಾಲೋಯಿಂಗ್ ಕೇಸಸ್. ಯಾವ್ಯಾವ ಕೇಸಲ್ಲಿ ಲೋನ್ ಸಿಗುತ್ತೆ? ಈಗೇನು 75 lakhs ಅಂತ ಹೇಳಿದೆ ಅಥವಾ 50 lakhs ಅಂತ ಹೇಳಿದೆ, ಯಾವ್ಯಾವ ಕೇಸಲ್ಲಿ ಸಿಗುತ್ತೆ? ಎಸ್, ಕೌನ್ಸಿಲಿಂಗ್ ಮುಖಾಂತರ. ಅಂದರೆ ಈಗ ನಿಮಗೆ ಪ್ರಾಪರ್ ಕೌನ್ಸಿಲಿಂಗ್ ಪ್ರೊಸೆಸ್ ಏನು ನಡೆಯುತ್ತೆ, KE ಮುಖಾಂತರ ಪ್ರಾಪರ್ ಕೌನ್ಸಿಲಿಂಗ್ ಪ್ರೊಸೆಸ್ ಏನು ಶುರು ಆಗುತ್ತೆ ಮಕ್ಕಳ, ಅಲ್ಲಿ ಖಂಡಿತ ಲೋನ್ ಸಿಗುತ್ತೆ ಅನ್ಡೌಟೆಡ್ಲಿ. ಇನ್ನು ಕೆಲವು ಮಕ್ಕಳಿಗೆ ಗೊತ್ತಿರೋದಿಲ್ಲ, ಇದು ಡೊನೇಷನು ಕೂಡ, ಡೊನೇಷನ್ ಸೀಟ್ಸ್ ಕೂಡ ಸಿಗುತ್ತಾ? ಖಂಡಿತ ಸಿಗುತ್ತೆ ಮಕ್ಕಳ. ಓಕೆ, ಸೊ ಕಾಮೆಡ್ ಕೆಗೂ ಕೂಡ ಸೀಟ್ ಸಿಗುತ್ತೆ ಥ್ರೂ ಕಾಮೆಡ್ ಕೆ. ಯಾಕಂದರೆ ಮಕ್ಕಳ ಕಾಮೆಡ್ ಕೆ ಫೀಸ್ ಬಂದೀಗ ನಿಯರ್ಲಿ 4 lakhs ಆಗಿದೆ ಪರ್ ಇಯರ್. ಸೊ 16 lakhs ಬೀಳುತ್ತೆ ನಿಮಗೆ. ಅದ್ರ ಜೊತೆಗೆ ನಿಮಗೆ ಹಾಸ್ಟೆಲ್ ಫೀಸಸ್ ಎಲ್ಲ ಬಂದರೆ, ಹಾಸ್ಟೆಲ್ ಫೀಸೇನೆ ಈಗ 1.5 lakhs ಆಗಿದೆ ಮಕ್ಕಳ. ಯೂಶ್ವಲಿ 1.2 1.5 ತನಕ ಆಗಿದೆ. ಸೊ ಅದೊಂದು 6 lakhs ಬರುತ್ತೆ 4 yearsಗೆ. ಸೊ ನಿಮಗೆ ಟೋಟಲ್ 22 lakhs ಆಯಿತು. ಸೊ ಮತ್ತು ಲ್ಯಾಪ್ಟಾಪ್, ಸ್ಟೇಷನರೀಸ್ ಅಂತೆಲ್ಲ ಬಂದರೆ ಒಂದು 3-4 ಲಕ್ಷ ಜಾಸ್ತಿ ಕೂಡ ಆಗ್ಬೋದು. ರೌಂಡ್ ಫಿಗರ್ ಒಂದು 25 lakhs ತನಕನೂ ಬರ್ಬೋದು ಇಫ್ ಯರ್ ಗೋಯಿಂಗ್ ಥ್ರೂ ಕಾಮೆಡ್ಗೆ. ರೈಟ್? ಇಫ್ ಯರ್ ಗೋಯಿಂಗ್ ಥ್ರೂ ಡೊನೇಷನ್ ಒಂದು 10 ಲಕ್ಷ ಜಾಸ್ತಿ ಅಂತ ಹಾಕೊಳ್ಳಿ, 8 ಲಕ್ಷ 10 ಲಕ್ಷ ಈ ರೀತಿ ಜಾಸ್ತಿ ಹಾಕೊಳ್ಳಿ. ಒಂದು 35-40 lakhs ತನಕನೂ ಕೂಡ ಡೊನೇಷನ್ ಸೀಟ್ ಆಗ್ಬೋದು. ಓಕೆ, ಯೂಶ್ವಲಿ ಡೊನೇಷನ್ ಸೀಟ್ ಹೇಗಿರುತ್ತೆ ಅಂತಂದರೆ, ಸೊ ನಿಮಗೆ ಒನ್ ಟೈಮ್ ಪೇಮೆಂಟ್ ಅಂತ ತೊಗೊಳ್ತಾರೆ. ಅದು 8 lakhs 10 lakhs ಆಗ್ಬೋದು, ಡಿಪೆಂಡ್ಸ್ ಆನ್ ದ ಕಾಲೇಜ್ ಆ್ಯಂಡ್ ಡಿಪೆಂಡ್ಸ್ ಆನ್ ದ ಕೋರ್ಸ್. ಸೊ RV ಕಾಲೇಜೆಲ್ಲ ಕೇಳಂಗಿಲ್ಲ, ಅಫಿಷಿಯಲಿ ನಾನು ಹೇಳಂಗೂ ಇಲ್ಲ. ಓಕೆ, ಸೊ ಅನ್ಅಫಿಷಿಯಲಿ ನಾನು ಹೇಳಂಗೂ ಇಲ್ಲ, ಯಾಕಂದರೆ ದಟ್ ಕೆನಾಟ್ ಬಿ ಸೆಡ್ ಇನ್ ದೀಸ್ ವೀಡಿಯೋಸ್. ಬಟ್ ಐ ನೋ ದ್ಯಾಟ್ ಇಟ್ ಈಸ್ ಹ್ಯೂಜ್, ವೆರಿ ಬಿಗ್ ಅಮೌಂಟ್. ಸೊ ಅಂಥ ಅಮೌಂಟ್ ಸಿಗುತ್ತಾ? ಇಟ್ ಡಿಪೆಂಡ್ಸ್ ಮಕ್ಕಳ. ನಿಮ್ಮ ಏನು ನಿಮ್ಮ ಕೊಲ್ಯಾಟ್ರಲ್ ಯಾವ ರೀತಿ ಕೊಡ್ತೀರಿ ಅದ್ರ ಮೇಲೆ ನಿಮಗೆ ಏನು ಬ್ಯಾಂಕ್ ಕೂಡ ಕೊಡ್ಬೋದು, ಕೊಡದೇನೂ ಕೂಡ ಇರ್ಬೋದು. ಸೊ ಇಲ್ಲಾಂದರೆ ನೀವು ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಮಾಡಿ ಇನ್ನುಳಿದಿರೋ ಅಮೌಂಟ್ನ ಬ್ಯಾಂಕಿಂದ ಕೂಡ ತೊಗೋಬೋದು. ದೇರ್ ಆರ್ ಲೈಕ್ ಲಾಟ್ ಆಫ್ ಪಾಸಿಬಿಲಿಟೀಸ್. ಸೊ ಯು ನೀಡ್ ಟು ವರ್ಕ್ ಔಟ್ ವಿತ್ ಯುವರ್ ಬ್ಯಾಂಕ್ಸ್ ಆ್ಯಂಡ್ ವಿತ್ ಯುವರ್ ಬ್ಯಾಂಕ್ ಮ್ಯಾನೇಜರ್ಸ್. ಓಕೆನಾ? ಫೈನ್. ಸೊ ಡೊನೇಷನ್ಸ್ ಇಂದ, ಕಾಮೆಡ್ ಕೆಯಿಂದ ಮತ್ತು ಪ್ರಾಪರ್ KE ಕೌನ್ಸಲಿಂಗಿಂದ ಸಿಗುತ್ತೆ. ಅಷ್ಟೇ ಅಲ್ಲ, ಪ್ರೈವೇಟ್ ಯೂನಿವರ್ಸಿಟೀಸ್ಗಳು ಕೂಡ ನಿಮಗೆ ಏನು ಮಕ್ಕಳ ಲೋನ್ ಕೂಡ ಕೊಡುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಏನಂತಂದರೆ, ಪ್ರತಿಯೊಂದು ಕಾಲೇಜ್ಗೂ ಕೂಡ ಮಕ್ಕಳ, ಆಲ್ಮೋಸ್ಟ್ ಎಲ್ಲ ಕಾಲೇಜು ಕೂಡ ಪ್ರೈವೇಟ್ ಕಾಲೇಜಸಲ್ಲಿ ಆ ಕಾಲೇಜ್ ಕ್ಯಾಂಪಸಲ್ಲೇ ಬ್ಯಾಂಕ್ಸ್ ಇರುತ್ತೆ. ಓಕೆ, ಆ ಕಾಲೇಜ್ನಲ್ಲೇ ಬ್ಯಾಂಕ್ಸ್ ಇರುತ್ತೆ ಮಕ್ಕಳು. ಅಂದರೆ ಕ್ಯಾಂಪಸ್ ಬ್ಯಾಂಕ್ಸ್ ಅಂತ ಹೇಳ್ಬೋದು, ಕಾಲೇಜ್ ಕ್ಯಾಂಪಸ್ ಬ್ಯಾಂಕ್ಸ್. ಸೊ ಈ ಕಾಲೇಜ್ ಕ್ಯಾಂಪಸ್ ಬ್ಯಾಂಕ್ಸ್ ಏನಿರುತ್ತೆ ಅಲ್ಲಿ ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದು. ಯಾವುದಾದ್ರು ನೀವು ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ನನಗೆ ಗ್ಯಾರಂಟಿ, ನನಗೆ ಈ ನನ್ನ ರ್ಯಾಂಕಿಂಗ್ಗೆ ಈ ಕಾಲೇಜ್ ಸೀಟ್ ಸಿಗುತ್ತೆ, ಇದೇ ಕೋರ್ಸ್ ಹೇಳಕ್ಕೆ ಬರದೇ ಇರ್ಬೋದು, ಬಟ್ ಕಾಲೇಜ್ ಇದೇ ಸಿಗುತ್ತೆ ಅಂತ ಗ್ಯಾರಂಟಿ ಇರುತ್ತೆ ಮಕ್ಕಳ. ranking ಯೂಶಲಿ ಗ್ಯಾರಂಟಿ ಇರುತ್ತೆ. ಸೊ ಅಂಥ ಕಾಲೇಜಲ್ಲಿರೋ ಕ್ಯಾಂಪಸ್ ಬ್ಯಾಂಕ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಕೂಡ ನೀವು ವಿಚಾರಿಸ್ಕೊಂಡಿರ್ಬೋದು. ಒಂದು 3-4 ಕಾಲೇಜ್ ಅದೇ ರೀತಿ ವಿಚಾರಿಸ್ಕೊಂಡಿದ್ರು ಓಕೆ, ನಾನು ಹೇಳ್ತಾ ಇದ್ದೀನಿ, ಒಂದು 3-4 ಕಾಲೇಜ್ ಅದೇ ರೀತಿ ವಿಚಾರಿಸ್ಕೊಳ್ಳಿ, ಯಾವುದೋ ಒಂದು ಕಾಲೇಜ್ ಸಿಗುತ್ತೆ. ಅದ್ರ ಮೇಲೆ ನೀವು ಅಲ್ಲಿ ಬ್ಯಾಂಕ್ ಏನು ಪ್ರೊಸೀಜರ್ ಇರುತ್ತೆ ಅದನ್ನು ಫಾಲೋ ಮಾಡಿದ್ರೆ ನಿಮಗೆ ಲೋನ್ ಕೂಡ ಸಿಗುತ್ತೆ. ಓಕೆ, ಯೂಶ್ವಲಿ ಯೂನಿವರ್ಸಿಟೀಸ್, ಈಗ ಮಣಿಪಾಲ್ ಯೂನಿವರ್ಸಿಟೀಸ್ ಮತ್ತು ಏನು ಏನಂತ ಹೇಳ್ಬೋದು, ಪೆಸೆಟ್ ಯೂನಿವರ್ಸಿಟಿ ಆಗ್ಬೋದು, ಓಕೆ, ಅಲಯನ್ಸ್ ಯೂನಿವರ್ಸಿಟಿ ಆಗ್ಬೋದು, ಈ ರೀತಿ ಮಣಿಪಾಲ್ ನಾನಾ ತುಂಬ ಯೂನಿವರ್ಸಿಟೀಸ್ಗಳೇನಿದೆ ಅಲ್ಲಿ ಕೂಡ ಖಂಡಿತ ಏನು ಕ್ಯಾಂಪಸ್ ಬ್ಯಾಂಕ್ಸ್ ಇರುತ್ತೆ ಮಕ್ಕಳ. ಅಲ್ಲೆಲ್ಲ ಹೋಗಿ ಮಾತಾಡ್ಕೊಳ್ಳಿ. ಸೊ ಮಾತಾಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಪ್ರೊಸೀಜರ್ ಏನು ಎತ್ತ ಅಂತೇಳಿ. ಸೊ ಇನ್ನೂ ಈಸಿಯಾಗಿ ನಿಮಗೆ ಲೋನ್ ಸಿಗ್ತಾ ಹೋಗುತ್ತೆ. ಓಕೆ, ಪ್ರೊಸೀಜರ್ ವಿಲ್ ಬಿ ಸ್ಮೂತ್. ನೆಕ್ಸ್ಟ್ ಬಂದು ನಿಮಗೆ ಸ್ಟಾರ್ಟ್ ದ ಪ್ರೊಸೆಸ್ ಬಿಫೋರ್ ಕೌನ್ಸಲಿಂಗ್. ಓಕೆ, ಸೊ ಪ್ರೊಸೆಸ್ನ ಯಾವಾಗ ಶುರು ಮಾಡ್ತೀರಿ ಮಕ್ಕಳ? ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಶುರು ಮಾಡ್ಕೊಳ್ಳಿ ಆ್ಯಂಡ್ ಡೆವಲಪ್ ಅ ರಿಲೇಷನ್ಶಿಪ್ ವಿತ್ ದ ಬ್ಯಾಂಕ್. ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಲೋನ್ ಯಾರು ಕೊಡ್ತಾರೆ ಅವ್ರ ಜೊತೆ ಒಂದು ಹೆಲ್ದಿ ರಿಲೇಷನ್ಶಿಪ್ ಇರಬೇಕು. ಅವ್ರಿಗೆ ನೀವು ರೀಪೇಮೆಂಟ್ ಮಾಡ್ತೀರಿ ಅನ್ನೋ ನಂಬಿಕೆ ಬೆಳೆಸ್ಕೊಂಡ್ರೆ ಮಕ್ಕಳ ಸ್ಮೂತ್ ಪ್ರೊಸೆಸ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್, ವೈಲ್ ಪ್ರೊವೈಡಿಂಗ್ ಅಡ್ಮಿಷನ್ ಆರ್ಡರ್ ಟು ಕಾಲೇಜ್ ಗೆಟ್ ದ ಫೀ ಎಸ್ಟಿಮೇಷನ್. ಅಂದರೆ ಈಗ ನಿಮಗೆ ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ ಮಕ್ಕಳ ರೌಂಡ್ 1 ಮತ್ತು ರೌಂಡ್ 2 ಅಲ್ಲಿ ಸೀಟ್ ಅಲಾಟ್ ಆಗುತ್ತೆ. ಸೊ ನೀವಾಗ ಏನು ಮಾಡ್ತೀರಿ, ಒಂದು ಅಡ್ಮಿಷನ್ ಆರ್ಡರ್ ಅಂತ ಸಿಗುತ್ತೆ ಮಕ್ಕಳು, ಅದನ್ನು ಡೌನ್ಲೋಡ್ ಮಾಡ್ಕೊಳ್ತೀರಿ. ಓಕೆ, ಸೊ ಅದಾದಮೇಲೆ ನಿಮಗೆ ಫೀ ರೆಸಿಪ್ಟ್ ಚಲನ್ ಕೂಡ ಸಿಗುತ್ತೆ. ಸೊ ಈ ಚಲನ್ನ ನೀವು ತೊಗೊಂಡೋಗ್ತೀರಿ ಮಕ್ಕಳ, ತೊಗೊಂಡೋಗಿ ಕಾಲೇಜಿಗೂ ಕೊಡ್ತೀರಿ. ಬಟ್ ಕಾಲೇಜಲ್ಲಿ ನೀವು ದುಡ್ಡು ಪೇ ಮಾಡೋದಿಲ್ಲ. ಯಾಕೆ? ಆಲ್ರೆಡಿ ನೀವು ಒಂದು ಬ್ಯಾಂಕಲ್ಲಿ ಮಾತಾಡ್ಕೊಂಡಿದ್ದೀರಿ. ಸೊ ನೀವೇನು ಮಾಡ್ತೀರಿ, ಹೋಗ್ಬಿಟ್ಟು ಕಾಲೇಜಲ್ಲಿ ಎಸ್ಟಿಮೇಷನ್ ಹಾಕ್ಸ್ಕೊಂಡು ಬರ್ತೀರಿ. ಸೊ ಯಾವುದ್ಯಾವುದಕ್ಕೆ ಎಸ್ಟಿಮೇಷನ್ ಹಾಕ್ಸ್ಕೊಳ್ತೀರಿ? ಕಾಲೇಜ್ ಫೀಸಿಗೆ ಎಸ್ಟಿಮೇಷನ್ ಹಾಕ್ಸ್ಕೊಳ್ತೀರಿ.
ಹಾಸ್ಟೆಲ್ ಫೀ ಕೂಡ ನೀವು ಬೇಕಂದರೆ ಹಾಸ್ಟೆಲ್ ಉಳ್ಕೊಳ್ತೀರಿ ಅಂದರೆ ಹಾಸ್ಟೆಲ್ ಫೀ ಕೂಡ ಕವರ್ ಆಗುತ್ತೆ. ಅಷ್ಟೇ ಅಲ್ಲ, ಲ್ಯಾಪ್ಟಾಪ್ ಆ್ಯಂಡ್ ಸ್ಟೇಷನರಿ ಆಲ್ಸೋ ವಿಲ್ ಬಿ ಕವರ್ಡ್. ಅಂದರೆ ನಿಮ್ಮ ಬುಕ್ಸ್, ಲ್ಯಾಪ್ಟಾಪ್ಸ್ ಎಲ್ಲವೂ ಕೂಡ ಕವರ್ ಆಗುತ್ತೆ ಮಕ್ಕಳ. ಸೊ ನಿಮ್ಮ ಕಾಲೇಜ್ ಫೀ ಅರೌಂಡ್ 1.5 lakh ಅಂತ ಅಂದ್ಕೊಳ್ಳಿ, ಹಾಸ್ಟೆಲ್ ಫೀ 1.5 lakh ಅಂತ ಅಂದ್ಕೊಳ್ಳಿ. ಸೊ ಒನ್ ಟೈಮ್ ಲ್ಯಾಪ್ಟಾಪ್ ತೊಗೊಳ್ತೀರಿ, ಏನು ಪ್ರತಿ ವರ್ಷ ತೊಗೊಳ್ಳೋದಿಲ್ಲ, ಅದಕ್ಕೊಂದು ನಿಯರ್ಲಿ 80,000 or 1 lakh ಅಂತ ಅಂದ್ಕೊಳ್ಳಿ. ಸೊ ಮೊದಲನೇ ವರ್ಷ ಒಂದು 4 ರಿಂದ 4.25 ಲಕ್ಷ ಬೇಕಾಗ್ಬೋದು. ಓಕೆ, ಸೊ ಇದನ್ನು ನಿಮ್ಮ ಕೈಯಿಂದ ಕೊಡೋ ಅವಶ್ಯಕತೆ ಇಲ್ಲ. ಎಸ್ಟಿಮೇಷನ್ ಹಾಕ್ಸ್ಕೊಂಬರ್ತೀರಿ, ಬ್ಯಾಂಕಿಗೆ ಪ್ರೊವೈಡ್ ಮಾಡ್ತೀರಿ. ಸೊ ನೆಫ್ಟ್, RTGS ಮೇ ಬಿ ಇದೇ ರೀತಿ ಆಗುತ್ತೆ ಮಕ್ಕಳ. ಸೊ ಅದರಿಂದ ಬ್ಯಾಂಕಿಂದ ಡೈರೆಕ್ಟಾಗಿ ಕಾಲೇಜ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆನಾ? ಎಸ್ಟಿಮೇಷನ್ ಕಾಲೇಜಲ್ಲಿ ಹಾಕ್ಸ್ಕೊಂಡು ಬರಬೇಕು. ಅದನ್ನ ಹೋಗಿ ನೀವು ಕಾಲೇಜಲ್ಲಿ ಕೇಳಿದ್ರೆ ನಿಮಗೆ ಕ್ಲಾರಿಟಿ ಕೊಡ್ತಾರೆ. ಸೊ ಯಾವ ಮಕ್ಕಳ ಫಸ್ಟ್ ಹೇಳೋದು ಕೇಳಿಸ್ಕೊಳ್ಳಿ. ರಿಸಲ್ಟ್ ಬರುತ್ತೆ, ಬ್ಯಾಂಕ್ಗಳಲ್ಲಿ ಹೋಗಿ ಮಾತಾಡ್ಕೊಳ್ಳಿ. ಸೊ ಮಾತಾಡಿಕೊಂಡು ಕೌನ್ಸಿಲಿಂಗ್ ಪ್ರೊಸೆಸ್ ಶುರು ಆಗುತ್ತೆ. ನಿಮಗೆ ಸೀಟ್ ಅಲಾಟ್ ಆಗುತ್ತೆ, ಅಡ್ಮಿಷನ್ ಆರ್ಡರ್ ತೊಗೊಂಡು ಕಾಲೇಜ್ಗೆ ಹೋಗ್ತೀರಿ. ಅಲ್ಲಿ ಹೋಗ್ಬಿಟ್ಟು ಎಸ್ಟಿಮೇಷನ್ ಹಾಕ್ಸ್ಕೊಳ್ತೀರಿ. ಆ ಎಸ್ಟಿಮೇಷನ್ ತಂದು ಕಾಲೇಜಿಗೆ ಕೊಡ್ತೀರಿ. ಕಾಲೇಜಿಂದ ಅಮೌಂಟ್ ಕಾಲೇಜಿಂದ ಎಸ್ಟಿಮೇಷನ್ ಹಾಕ್ಸ್ಕೊಂಡು ಬಂದು ಬ್ಯಾಂಕಿಗೆ ಕೊಡ್ತೀರಿ. ಆ ಬ್ಯಾಂಕಿಂದ ಡೈರೆಕ್ಟಾಗಿ ಕಾಲೇಜ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಫೈನ್. ಸೊ ಈಗ ಬರೋಣ ರೀಪೇಮೆಂಟ್ ಪೀರಿಯಡ್. ಎಸ್, ರೀಪೇಮೆಂಟ್ ಪೀರಿಯಡ್ ಎಷ್ಟು ವರ್ಷ ಇರುತ್ತೆ? ಯೂಶಲಿ ಮಕ್ಕಳ 15 to 20 years ಇರುತ್ತೆ. ಅಂದರೆ ಈಗ ನೀವು ಕಾಲೇಜ್ ಇವತ್ತಿಂದ 2026 ಶುರು ಮಾಡಿದ್ದೀರಿ. ಸೊ ನೆಕ್ಸ್ಟ್ 15 yearsಗೆ ಮಕ್ಕಳ ನಿಮಗೆ ಟೈಮ್ ಇರುತ್ತೆ. ಅಂದರೆ 2041 ಇಲ್ಲಾಂದರೆ 20 years 2046 ಅಲ್ಲಿ ತನಕ ನೀವು ರೀಪೇಮೆಂಟ್ ಮಾಡೋ ಚಾನ್ಸಸ್ ಇರುತ್ತೆ, ಅವಕಾಶ ಇರುತ್ತೆ. ಅರ್ಥ ಆಗ್ತಿದೆಯಾ? ಗಾಟ್ ಇಟ್? ಸೊ ಇವತ್ತಿಂದ ನಿಮಗೇನು ಅಮೌಂಟ್ ಸಿಗ್ತಾ ಹೋಗುತ್ತೆ, ಅಲ್ಲಿಂದ ನೆಕ್ಸ್ಟ್ 15 ಅಥವಾ 20 yearsಗೆ ಡಿಪೆಂಡ್ಸ್ ಆನ್ ದಿ ಬ್ಯಾಂಕ್ಸ್. ಸೊ ಎಲ್ಲ ಬ್ಯಾಂಕ್ ಕೂಡ 20 years ಕೊಡಬೇಕು ಅಂತೇನಿಲ್ಲ. ಕೆಲವು ಬ್ಯಾಂಕ್ 15 years ಇರುತ್ತೆ ಸ್ಟ್ಯಾಂಡರ್ಡ್. ಅಷ್ಟೊಳಗಡೆ ರೀಪೇಮೆಂಟ್ ಮಾಡಬೇಕಾಗತ್ತೆ. ಓಕೆನಾ? ಫೈನ್. ಸೊ ಇನ್ಕ್ಲೂಡಿಂಗ್ ಅ 12-month ರೀಪೇಮೆಂಟ್ ಹಾಲಿಡೇ. ಸೊ ಇದರಲ್ಲಿ ಮಕ್ಕಳ ರೀಪೇಮೆಂಟ್ ಹಾಲಿಡೇ ಅಂತಲೂ ಸಿಗುತ್ತೆ. ಅಂದರೆ ನಿಮಗೇನೋ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏನೋ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಕೆಲಸ ಕಳ್ಕೊಂಡ್ಬಿಡ್ತೀರಿ ಅಂತ ಅಂದ್ಕೊಳ್ಳಿ ಮಧ್ಯದಲ್ಲಿ. ಅದರಲ್ಲಿ ನಿಮಗೆ 1 year ನೀವು ಮಕ್ಕಳ ಒಂದು ಬ್ಯಾಂಕ್ಗೆ ಇನ್ಫಾರ್ಮ್ ಮಾಡಬೇಕು. ಬ್ಯಾಂಕಿಗೆ ಬಂದು ಇನ್ಫಾರ್ಮ್ ಮಾಡಿ, ನನ್ನ ಲೈಫಲ್ಲಿ ಏನೋ ಡಿಸಾಸ್ಟರ್ ಆಗಿದೆ, ಸೊ ನಾನು ಈ ಗ್ಯಾಪಲ್ಲಿ ನನಗೆ ಏನು EMI ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಸೊ ಇದಕ್ಕೆ ನನಗೇನು ನೋಟಿಸ್ ಕೊಡಬೇಡಿ. ಸೊ ಇದರಿಂದ ನನಗೆ ಲೀಗಲ್ ಇಶ್ಯೂಸ್ ಏನೂ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಬಂದು ಬ್ಯಾಂಕಿಗೆ ಕೇಳ್ಕೊಂಡ್ರೆ ಸೊ ಒಂದು ಹಾಲಿಡೇ ಪೀರಿಯಡ್ ಅಂತ ಕೊಡ್ತಾರೆ. ಬಟ್ ಇದು ಕೂಡ ಈ 15 years ಇನ್ಕ್ಲೂಡ್ ಆಗುತ್ತೆ. ನೀವು ಒಂದು ಬಂದೇನು ಹಾಲಿಡೇ ಪೀರಿಯಡ್ ತೊಗೊಂಡ್ಬಿಟ್ರೆ 1 ವರ್ಷ ಜಾಸ್ತಿ ಆಗಿಬಿಡೋದಿಲ್ಲ, ಅದು ಇದರಲ್ಲೇ ಇರುತ್ತೆ ಮಕ್ಕಳ. ಓಕೆನಾ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಫೈನ್. ಸೊ ನೆಕ್ಸ್ಟಿಗೆ ಬರೋಣ, ಪ್ರೊಸೆಸಿಂಗ್ ಚಾರ್ಜಸ್. ಸೊ ಪ್ರೊಸೆಸಿಂಗ್ ಚಾರ್ಜಸ್ ಎಷ್ಟಿರುತ್ತೆ? ಸೊ ಲೋನ್ ಅಪ್ ಟು 20 lakh ಇರುತ್ತೆ. ಸೊ ಪ್ರೊಸೆಸಿಂಗ್ ಚಾರ್ಜಸ್ ಯೂಶ್ವಲಿ ಇರೋದಿಲ್ಲ. 20 lakh ತನಕ ಲೋನ್ ಇದ್ರೆ. ಸರ್ 20 lakh 1 yearಗ ಸರ್? ಸೊ ಇದಿಲ್ಲ ಮಕ್ಕಳ, 4 ವರ್ಷಕ್ಕೆ ಸೇರಿಸಿ ನಿಮ್ದೇನು ಫೀ ಅಮೌಂಟ್ ಬರುತ್ತೆ ಅದಕ್ಕೆ ಸೇರಿಸಿ ಅದಕ್ಕೆ ನಿಮಗೆ ಏನು ಪ್ರೊಸೆಸಿಂಗ್ ಚಾರ್ಜಸ್ ಇರೋದಿಲ್ಲ. ಇಫ್ ದ ಲೋನ್ ಅಮೌಂಟ್ ಇಸ್ ಬಿಲೋ 20. ಸೊ 20 lakh ಜಾಸ್ತಿ ಇತ್ತಂತಂದರೆ ಯೂಶ್ವಲಿ 10,000 ತೊಗೊಳ್ತಾರೆ ಮಕ್ಕಳ. ಇದು ಚೇಂಜಸ್ ಕೂಡ ಆಗಿರುತ್ತೆ, ಬ್ಯಾಂಕ್ಸಿಂದ ಬ್ಯಾಂಕ್ಸಿಗೆ ಚೇಂಜಸ್ ಕೂಡ ಆಗಿರುತ್ತೆ. ಯು ಕ್ಯಾನ್ ಜಸ್ಟ್ ಚೆಕ್ ವಿತ್ ದ ಕಾಲೇಜ್. ಸೊ ಯಾಕೆ ಸರ್ ಇದೆಲ್ಲ ತಿಳಿಸ್ಕೊಡ್ತಾ ಇದ್ದೀರಿ? ಬ್ಯಾಂಕಿಂದ ಬ್ಯಾಂಕಿಗೆ ಚೇಂಜಸ್ ಆಗುತ್ತೆ ಅಂತಂದ್ರು ಇದೆಲ್ಲ ಯಾಕೆ ತಿಳಿಸ್ಕೊಡ್ತಿದ್ದೀರಿ ಅಂತಂದರೆ, ನಾನು ಏನೇನು ಇಲ್ಲಿ ಮೇಜರ್ ಪಾಯಿಂಟ್ಸ್ಗಳನ್ನ ಮೆನ್ಷನ್ ಮಾಡಿದ್ದೀನಿ ಅದನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ ಮಕ್ಕಳ. ನೋಟ್ ಡೌನ್ ಮಾಡಿಕೊಂಡು ಇದನ್ನು ನೀವು ನಿಮ್ಮ ಬ್ಯಾಂಕ್ ಮ್ಯಾನೇಜರ್ಸ್ಗಳ ಜೊತೆ ಕೂಡ ಏನು ಡೀಟೇಲ್ಸ್ ತೊಗೊಳ್ಳಿ. ಸೊ ಅವ್ರ ಹತ್ರ ಫಸ್ಟ್ ಎಲ್ಲನೂ ಡೀಟೇಲ್ಸ್ ತಿಳ್ಕೊಳ್ಳಿ. ನಾನು ವೀಡಿಯೋ ನೋಡಿದ್ಮೇಲೆ ಬ್ಯಾಂಕ್ ಮ್ಯಾನೇಜರ್ ಹತ್ರನೂ ಎಲ್ಲ ಡೀಟೇಲ್ಸ್ಗಳನ್ನು ತಿಳ್ಕೊಳ್ಳಿ. ಅದನ್ನು ಬಿಟ್ಟು ಅವ್ರು ಏನಾದ್ರು ಮಿಸ್ ಮಾಡಿದರೆ, ಈಗ ಹಾಲಿಡೇ ಪೀರಿಯಡ್ ಅಂತ ಹೇಳಿದೆ, ಈ ಹಾಲಿಡೇ ಪೀರಿಯಡ್ ಓಕೆ, ಯೂಶ್ವಲಿ ಕೆಲವು ಬ್ಯಾಂಕ್ಗಳಲ್ಲಿ ಅದನ್ನು ತಿಳಿಸೇ ಇರೋದಿಲ್ಲ. ನೀವು ಕೇಳ್ಕೋಬೋದು, ಸರ್ ಈ ರೀತಿ 12 month ರೀಪೇಮೆಂಟ್ ಹಾಲಿಡೇ ಅಂತ ಏನಾದ್ರು ಕೊಡ್ತೀರಾ, ಚಾನ್ಸಸ್ ಇದೆಯಾ? ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋದು ಒಳ್ಳೇದು ಮಕ್ಕಳ. ಇಟ್ಸ್ ಗುಡ್ ಟು ನೋ ಆಲ್ ದೋಸ್ ಥಿಂಗ್ಸ್. ಸೊ ಅದನ್ನು ನೀವು ಕೇಳ್ಕೋಬೋದು. ಅರ್ಥ ಆಗ್ತಿದೆಯಾ? ಸೊ ಅದಕ್ಕೆ ಈ ಪಾಯಿಂಟ್ಸ್ಗಳನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಫೈನ್. ಸೊ ನೆಕ್ಸ್ಟ್, ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಮಕ್ಕಳ. ಪ್ರೊಸೆಸಿಂಗ್ ಚಾರ್ಜ್ ಅಂತ ಹೇಳಿ ಪ್ರತಿಯೊಂದು ಲೋನ್ಗೂ ಕೂಡ ಇರುತ್ತೆ ಕೊಂಡ್ರು. ಸೊ ನೀವು ಹೌಸಿಂಗ್ ಲೋನ್ ತೊಗೊಳ್ಳಿ, ಮತ್ತು ಯಾವುದಾದ್ರು ಪ್ರಾಪರ್ಟಿ ಲೋನ್ ತೊಗೊಳ್ಳಿ ಮಕ್ಕಳ, ಎಲ್ಲದಕ್ಕೂ ಕೂಡ ಪ್ರೊಸೆಸಿಂಗ್ ಚಾರ್ಜಸ್ ಅಂತ ಇರುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಫೈನ್. ಸೊ ನೆಕ್ಸ್ಟ್ ಬಂದು ಸೆಕ್ಯೂರಿಟಿ. ಎಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೊಲ್ಯಾಟರಲ್, ಸೆಕ್ಯೂರಿಟಿ. ಓಕೆ, ಅಂದರೆ ಅಡಮಾನ ಇಡೋದು. ಅಂದರೆ ನನ್ನ ಹತ್ರ ಏನಾದ್ರು ಪ್ರಾಪರ್ಟಿ ಇದ್ದರೆ ಅದನ್ನು ನಾನು ಏನು ಮಾಡ್ತೀನಿ, ಕೊಲ್ಯಾಟರಲ್ ಕೊಟ್ಟು ನಾನು ಲೋನ್ ಇಸ್ಕೊಳ್ತೀನಿ. ಯಾಕಂದರೆ ಬ್ಯಾಂಕಿಗೆ ಟ್ರಸ್ಟ್ ಬರಬೇಕಲ್ವಾ. ಸೊ ನಿನ್ನ ಒಬ್ಬನ ನೋಡಿ, ಅಂದರೆ ನಿನ್ನ ಒಂದು ಬುದ್ಧಿವಂತಿಕೆ ನೋಡಿಬಿಟ್ಟು ಅದ್ರ ಮೇಲೇ ಬ್ಯಾಂಕ್ ಲೋನ್ ಕೊಡಬೇಕು ಅಂತ ಏನಿಲ್ಲ ಮಕ್ಕಳ. ಸೊ ನಿನ್ನ ಬುದ್ಧಿವಂತಿಕೆ ಕೂಡ ಮೆಚ್ಕೊಂಡಿರುತ್ತೆ. ಓಕೆ, ಅದೊಂದು ಪ್ಲಸ್ ಪಾಯಿಂಟ್. ಬಟ್ ಆದರೂ ಕೂಡ ಬ್ಯಾಂಕ್ ವಾಂಟ್ ಟು ಪ್ಲೇ ಅ ಸೇಫ್ ಗೇಮ್. ಸೊ ಅದಕ್ಕೆ ಏನು ಮಾಡುತ್ತೆ, ಕೊಲ್ಯಾಟರಲ್ ಕೊಟ್ಬಿಡಿ ಅಂತ ಕೇಳುತ್ತೆ. ಸೊ ಎಲ್ಲಿ ತನಕ ಕೊಲ್ಯಾಟರಲ್ ಅವಶ್ಯಕತೆ ಬೀಳೋದಿಲ್ಲ, ಅಪ್ ಟು 7.5 lakhs ಇದ್ರೆ ಮಕ್ಕಳ, ದೆರ್ ಇಸ್ ನೋ ನೀಡ್ ಟು ಗಿವ್ ಎನಿ ಕೊಲ್ಯಾಟರಲ್. ಓಕೆ ನೋಡಿ, ಕೋ ಒಬ್ಲಿಗೇಷನ್ ಆಫ್ ಪೇರೆಂಟಿಂಗ್ ಗಾರ್ಡಿಯನ್ ಆಸ್ ಕೋ ಬಾರೋವರ್, ನೋ ಕೊಲ್ಯಾಟರಲ್ ಸೆಕ್ಯೂರಿಟಿ ಆರ್ ಥರ್ಡ್ ಪಾರ್ಟಿ ಗ್ಯಾರಂಟಿ. ಅವಶ್ಯಕತೆ ಇಲ್ಲ. ಸರ್ ಏನು ಸರ್ ಇದು ಥರ್ಡ್ ಪಾರ್ಟಿ ಗ್ಯಾರಂಟಿ ಅಂದರೆ, ಈಗ ನಿಮ್ಮ ಪೇರೆಂಟ್ಸ್ ಸ್ವಲ್ಪ ಬಡತನ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಎಲ್ಲೋ ಒಂದು ಕಡೆ ಏನೋ ಕೆಲಸ ಮಾಡ್ತಿರ್ತಾರೆ, ಬಟ್ ಅವ್ರಿಗೂ ಕೂಡ ಒಂದು ಆಸ್ತಿ ಅನ್ನೋದು ಇರೋದಿಲ್ಲ.
ಅವ್ರಿಗೂ ಕೂಡ ಒಂದು ಸೋರ್ಸ್ ಆಫ್ ಇನ್ಕಮ್ ಕರೆಕ್ಟಾಗಿರೋದಿಲ್ಲ. ಸೊ ಕೆಲವ್ರು ಇರ್ತಾರೆ ಮಕ್ಕಳ ಮನೆಯಲ್ಲಿ ಪಾಪ ಅಪ್ಪ ಅಮ್ಮ ಕೂಲಿಗೆ ಹೋಗ್ತಾ ಇರ್ತಾರೆ, ಬಟ್ ತುಂಬ ಬುದ್ಧಿವಂತರಿರ್ತಾರೆ. ಸೊ ಇಂಥ ಮಕ್ಕಳು ಕೂಡ ಇದ್ದಾರೆ, ನಮ್ಮ ಮಧ್ಯಗಳಲ್ಲೇ ಇದ್ದಾರೆ. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮೆನಿ ಸ್ಟೂಡೆಂಟ್ಸ್ ಆರ್ ಸೋ ಲಕ್ಕಿ ಸ್ಟೂಡೆಂಟ್ಸ್. ನಿಮಗೆ ಮಕ್ಕಳ ಕಷ್ಟ ಕೂಡ ಗೊತ್ತಿಲ್ಲ, ಲಿಟ್ರಲಿ ಹೇಳ್ಬೇಕಂತಂದರೆ. ಕೆಲವು ಮಕ್ಕಳು ಎಷ್ಟು ಕಷ್ಟದಲ್ಲಿ ಓದ್ತಾ ಇರ್ತಾರೆ ಅಂತಂದರೆ ಗಾಡ್, ಅವ್ರ ಪಾಪ ಲೈಫ್ನ ಅವರೊಂದು 4 ವರ್ಷ ಕಳೆದು ಕೆಲ್ಸಕ್ಕೆ ಹೋಗ್ಬಿಟ್ರೆ ಸಾಕು ಅನ್ನೋ ಲೆವೆಲ್ಗೆ ತುಂಬ ಜನ ಮಕ್ಕಳು ಇರ್ತಾರೆ, ಅಷ್ಟು ಕಷ್ಟ ಇರುತ್ತೆ. ಬಟ್ ತುಂಬ ಮಕ್ಕಳು ಇಲ್ಲಿ ನೋಡ್ತಿರೋ ಒಂದು 70 to 80% ಸ್ಟೂಡೆಂಟ್ಸ್ ಆರ್ ರಿಯಲಿ ಲಕ್ಕಿ. ನಿಮ್ಮ ಕಷ್ಟ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಬಟ್ ಇನ್ನು ಕೆಲವು ಮಕ್ಕಳಿಗೆ ಯಾರ ಕಷ್ಟ ಇರುತ್ತೆ, ಸೊ ಅವರ ಪೇರೆಂಟ್ಸ್ ಏನಾದರೂ ಲೈಕ್ ಅವ್ರ ಹತ್ರ ಪ್ರಾಪರ್ಟಿ ಕೂಡ ಇಲ್ಲ ಕೊಲ್ಯಾಟ್ರಲ್ ಕೊಡೋದಕ್ಕೆ ಅಂತಂದಾಗ, ಯಾರಾದರೂ ನಿಮ್ಮ ರಿಲೇಷನ್ ಅಥವಾ ನಿಮ್ಮ ಲೈಕ್ ಏನಂತ ಹೇಳ್ಬೋದು, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಅಂತಲೇ ಹೇಳ್ಬೋದು. ಓಕೆ, ಸೊ ಅಂಥವ್ರನ್ನ ಕರ್ಕೊಬಂದು ಅವ್ರ ಮುಖಾಂತರ ಒಂದು ಕೊಲ್ಯಾಟ್ರಲ್ ಕೂಡ ಕೊಡಿಸ್ಬೋದು. ಸೊ ವಿಚ್ ಈಸ್ ವೆರಿ ರೇರ್ ಸ್ಟೂಡೆಂಟ್ಸ್. ತುಂಬ ಕಷ್ಟ. ಈಗ ನನ್ನ ಅಕ್ಕಪಕ್ಕ ಮನೆಯವರು ತುಂಬ ನನ್ನ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿದೆ. ಸೊ ಅವ್ರು ಸ್ವಲ್ಪ ಮನೆ ಕಡೆ ಸ್ಥಿತಿ ಚೆನ್ನಾಗಿದೆ. ಸೊ ಅವ್ರನ್ನ ಕೇಳೋದು, ಸೊ ನಾವು ಅಪ್ಪ ಅಮ್ಮಂಗೆ ಏನೂ ಆಸ್ತಿ ಇಲ್ಲ, ನೀವು ಕೊಲ್ಯಾಟ್ರಲ್ ಕೊಡ್ತೀರಾ ಅಂತ, ವಿಚ್ ಈಸ್ ವೆರಿ ರೇರ್, ಕಷ್ಟ. ಬಟ್ ಆದರೂ ಕೂಡ ಎಲ್ಲೋ ಇರ್ತಾರಲ್ಲ, ಕೆಲವರು ದೇವ್ರ ಥರ ಇರ್ತಾರೆ. ಸೊ ಆಯ್ತಪ್ಪ ಓದು, ನಾನು ಕೊಲ್ಯಾಟ್ರಲ್ ಕೊಡ್ತೀನಿ, ನೋಡ್ಕೊಳ್ಳೋಣ ಮುಂದೆ ನಿನ್ನ ಲೈಫ್ ಚೆನ್ನಾಗಿರಲಿ ಅಂತ ದೊಡ್ಡ ಮನ್ಸು ಮಾಡೋರು ಕೂಡ ಇರ್ತಾರೆ ಮಕ್ಕಳ, ಹೇಳೋಕ್ಕಾಗಲ್ಲ. ಎಲ್ಲೋ ಒಬ್ರು ಇರ್ತಾರೆ ಆ ರೀತಿ. ಓಕೆ, ಸೊ ಅಂಥ ಕಡೆ ಕೂಡ ಚಾನ್ಸಸ್ ಇದೆ. ಇಲ್ಲ ಅಂತಂದರೆ ಅವ್ರದ್ದು ಇನ್ಕಮ್ ಪ್ರೂಫ್ ತೋರಿಸಿದ್ರು ಓಕೆ. ಇಲ್ಲಪ್ಪ ನಾನು ಅವ್ನು ಕಟ್ಕೊಡ್ಲಿಲ್ಲ ಅಂತಂದರೆ ನಾನು ಕಟ್ಕೊಡ್ತೀನಿ ಅಂತೇಳಿ ಬ್ಯಾಂಕ್ಗೆ ಒಂದು ರಿಟರ್ನ್ ಸ್ಟೇಟ್ಮೆಂಟಲ್ಲೋ ಏನೋ ಒಂದು ಸ್ಟ್ಯಾಂಪ್ ಡ್ಯೂಟಿ ಟೈಪ್ ಏನೋ ಮಾಡಿ ಒಂದು ಒಂದು ಸೆಟಲ್ಮೆಂಟಿಗೆ ಬರಬೇಕಾಗತ್ತೆ. ಆ ರೀತಿ ಕೂಡ ವೆರಿ 1% ಕೂಡ ಚಾನ್ಸಸ್ ಇರ್ಬೋದು. ಸೊ ಅದು ಕೂಡ ಚಾನ್ಸಸ್ ಬ್ಯಾಂಕ್ ಅವಕಾಶ ಮಾಡಿಕೊಡ್ತಾ ಇದೆ. ಓಕೆ, ಸೊ ನಿಮ್ಮ ಪೇರೆಂಟ್ಸ್ಗೆ ಏನಾದ್ರು ಕಷ್ಟ ಆಗ್ತಿದೆ ಅಂತಂದರೆ ಯಾರು ಥರ್ಡ್ ಪಾರ್ಟಿ ಕರ್ಕೊಬಂದು ಅವ್ರ ಕಡೆಯಿಂದನೂ ಕೂಡ ಶ್ಯೂರಿಟಿ ಕೊಡಿಸ್ಬೋದು. ಆ್ಯಂಡ್ ಇನ್ನೊಂದು ಬಂದು ಅಬೌವ್ 7.5 lakhs ಇದ್ದಾಗ ನೀವು ಕೊಲ್ಯಾಟ್ರಲ್ ಕೊಡಲೇಬೇಕಾಗತ್ತೆ. ಸೊ ಇದು ಮತ್ತೆ ಹೇಳ್ತಾ ಇದ್ದೀನಿ ಮಕ್ಕಳ, ಬ್ಯಾಂಕ್ ಟು ಬ್ಯಾಂಕ್ ವೇರಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ 7.5 lakhs ಇರೋದು 10 lakhs ಆಗಿರ್ಬೋದು ಅಥವಾ 5 lakhs ಆಗಿರ್ಬೋದು. ಓಕೆ, ಇದು ಕೂಡ ಅಬೌವ್ 7.5 lakhs ಇರೋದು ಅಬೌವ್ 10.5 lakhs, ಅಬೌವ್ 10 lakhsಗೆ ಕೊಲ್ಯಾಟ್ರಲ್ ಸಾಕು ಅಂತ ಹೇಳ್ಬೋದು. ಓಕೆ, ಸೊ ದೇರ್ ಇಸ್ ಅ ಹೈ ಚಾನ್ಸ್ ಆಲ್ಸೋ ಮಕ್ಕಳ. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ಬಂದು ನಿಮಗೆ ಬರೋಣ ಮಾರ್ಜಿನ್. ಸೊ ಅಪ್ ಟು 4 lakhs nil, above 4 lakh 5% ಫಾರ್ ಸ್ಟಡೀಸ್ ಇನ್ ಇಂಡಿಯಾ ಆ್ಯಂಡ್ 15% ಫಾರ್ ಸ್ಟಡೀಸ್ ಇನ್ ಅಬ್ರೋಡ್. ಸೊ ಇದು ಕೂಡ ಮತ್ತೆ ಚೇಂಜಸ್ ಆಗುತ್ತೆ. ಸರ್ ಮಾರ್ಜಿನ್ ಅಂದರೆ ಏನು ಸರ್? ಬ್ಯಾಂಕ್ಗಳ ಮಕ್ಕಳು ಏನು ಮಾಡುತ್ತೆ ಅಂತಂದರೆ, ನಿಮಗೂ ಸ್ವಲ್ಪ ಜವಾಬ್ದಾರಿ ಇರಲಿ ಅನ್ನೋ ಕಾರಣಕ್ಕೆ ಕಂಪ್ಲೀಟ್ ಫೀಸ್ನ ಕೆಲವು ಟೈಮಲ್ಲಿ ಪೇ ಮಾಡೋದಿಲ್ಲ. ಈಗ 1 ವರ್ಷಕ್ಕೆ ಒಂದು 3 ಲಕ್ಷ 3.5 ಲಕ್ಷ ಇದ್ದಾಗ ಡೈರೆಕ್ಟಾಗಿ ಕಟ್ಬಿಡ್ತಾರೆ ಅಂತ ಅಂದ್ಕೊಳ್ಳಿ ಬ್ಯಾಂಕ್. ಬಟ್ ಸಪೋಸ್ ಒಂದು 6 ಲಕ್ಷ 7 ಲಕ್ಷ ಏನೋ ನೀವು ಆ ವರ್ಷಕ್ಕೆ ಫೀಸ್ ಕಟ್ಟಬೇಕಾಗತ್ತೆ. ಸೊ ಬ್ಯಾಂಕ್ ಏನಂತ ಹೇಳುತ್ತೆ, ನಾನೊಂದು 4 ಲಕ್ಷ ಕಟ್ತೀನಿ ಅಥವಾ 5 ಲಕ್ಷ ಕಟ್ತೀನಿ, ಇನ್ನೊಂದು 2 ಲಕ್ಷ ನೀವು ಅಡ್ಜಸ್ಟ್ ಮಾಡಿ ಕಟ್ಟಿ ಅಂತ ಹೇಳುತ್ತೆ. ಸೊ ಪೂರ್ತಿ ತೊಗೊಳೋದಕ್ಕೆ ಬ್ಯಾಂಕ್ ಕೂಡ ಕೆಲವು ಟೈಮಲ್ಲಿ ರೆಡಿ ಇರೋದಿಲ್ಲ. ಸೊ ನಾವು ಪಾರ್ಷಿಯಲಿ ಒಂದು 75% ಅಥವಾ 80% ನಾವು ಪೇ ಮಾಡ್ತೀವಿ, 20% ನೀವು ಪೇ ಮಾಡಿ, ಸೊ ನೀವು ಸ್ವಲ್ಪ ಜವಾಬ್ದಾರಿ ಇಟ್ಕೊಳ್ಳಿ ಅಂತಲೂ ಕೂಡ ಬ್ಯಾಂಕ್ ಕೆಲವು ಟೈಮಲ್ಲಿ ಹೇಳೋ ಚಾನ್ಸಸ್ ಇರುತ್ತೆ ಮಕ್ಕಳ. ಸೊ ಈ ರೀತಿ ಕೂಡ ಮಾರ್ಜಿನ್ ಇರುತ್ತೆ. ಸೊ ಅದನ್ನು ಕೂಡ ನೀವು ಬ್ಯಾಂಕಲ್ಲಿ ವಿಚಾರಿಸ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಸೊ ಅವರೊಂದು ಮ್ಯಾಕ್ಸಿಮಮ್ ಅಮೌಂಟ್ 80 to 85% ಅವ್ರು ಪೇ ಮಾಡೋದು, ಇನ್ನು 15% ನೀವು ಪೇ ಮಾಡೋದು ಕೂಡ ಕೆಲವು ಟೈಮಲ್ಲಿ ಬ್ಯಾಂಕ್ಗಳು ಒಂದು ಆಬ್ಲಿಗೇಷನ್ ಹಾಕ್ಬೋದು. ಸೊ ಅದನ್ನು ಕೂಡ ಕೇಳ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಮೊರಾಟೋರಿಯಂ ಪೀರಿಯಡ್. ಸೊ ಇದು ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಯಾವಾಗಿಂದ ನಾನು ಫೀ ರೀಪೇಮೆಂಟ್ ಮಾಡಬೇಕು? ವೆರಿ ಇಂಪಾರ್ಟೆಂಟ್. ನೋಡಿ ಮಕ್ಕಳ, ಫೀ ಯಾವಾಗಿಂದ ರೀಪೇಮೆಂಟ್ ಮಾಡಬೇಕಂತಂದರೆ, ನೀವೀಗ 4 ವರ್ಷ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತೀರಿ ಅಥವಾ ಯಾವುದೇ ಒಂದು ಡಿಗ್ರಿ ಒಂದು ಕೋರ್ಸ್ ಪೀರಿಯಡ್ ಅಂತ ಇರುತ್ತೆ. 4 years ಆಗ್ಬೋದು, 3 years ಆಗ್ಬೋದು. ಆ ಟೈಮಲ್ಲಿ ನೀವು ಅಮೌಂಟ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ. ಐ ಆಮ್ ರಿಪೀಟಿಂಗ್, ನಿಮ್ಮ ಕೋರ್ಸ್ ಏನು ಟೈಮ್ ಇದೆ ಮಕ್ಕಳ, ಆ ಟೈಮಲ್ಲಿ ನೀವು ದುಡ್ಡನ್ನ ಪೇ ಮಾಡೋ ಅವಶ್ಯಕತೆ ಖಂಡಿತ ಇಲ್ಲ. ಅದಾದಮೇಲೂ ಕೂಡ 1 ವರ್ಷ ನಿಮಗೆ ಟೈಮ್ ಕೊಡ್ತಾರೆ. ಅಂದರೆ ನಿಮ್ಮ ಕೋರ್ಸ್ ಪೀರಿಯಡ್ ಏನಿದೆ ಪ್ಲಸ್ 1 year. ಓಕೆ, ಸೊ ಕೋರ್ಸ್ ಪೀರಿಯಡ್ ಪ್ಲಸ್ 1 year. ಕೋರ್ಸ್ ಪೀರಿಯಡ್ ಪ್ಲಸ್ 1 year. ಸೊ ಇಷ್ಟು ಟೈಮಲ್ಲಿ ಮಕ್ಕಳ ನೀವೇನು ದುಡ್ಡನ್ನ ರೀಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾದರೆ ಸರ್ ಈ ಟೈಮಲ್ಲಿ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಹಾಕೋದಿಲ್ವಾ? ಖಂಡಿತ ರೇಟ್ ಆಫ್ ಇಂಟ್ರೆಸ್ಟ್ ಹಾಕ್ತಾರೆ. ಓಕೆ, ಯಾರು ಕೂಡ ಸುಮ್ಮನೆ ಕೊಡೋದಿಲ್ಲ. ಇವತ್ತೇನಾದ್ರು ನೀವು 4 ಲಕ್ಷ ತಗೊಳ್ತು ಅಂತಂದರೆ ಅದಕ್ಕೇನು ರೇಟ್ ಆಫ್ ಇಂಟ್ರೆಸ್ಟ್ ಬರಬೇಕು, ಅದು ಫಸ್ಟ್ ಮಂತಿಂದನೇ ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಡ್ ಆಗ್ತಾ ಹೋಗುತ್ತೆ. ಬಟ್ ಕಾಂಪೌಂಡ್ ಇಂಟ್ರೆಸ್ಟ್ ಆಗೋದಿಲ್ಲ. ಅಂದರೆ ಏನರ್ಥ? ಈಗ ರೇಟ್ ಆಫ್ ಇಂಟ್ರೆಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮಕ್ಕಳ. ಸೊ ಒಂದು 4 lakh rupees ನೀವು ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ ಬ್ಯಾಂಕಿಂದ. ಓಕೆ, ಸೊ ಅದಕ್ಕೊಂದು 10,000 ರೇಟ್ ಆಫ್ ಇಂಟ್ರೆಸ್ಟ್ ಆಗಿದೆ. ಓಕೆ, 10,000 ಎಲ್ಲ ಆಗೋದಿಲ್ಲ, 4,000, ಒಂದು 4,000 ಈ ವರ್ಷ ಈ ತಿಂಗಳಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಆಗಿದೆ ಅಂತ ಅಂದ್ಕೊಳ್ಳಿ ಮಕ್ಕಳ. 4,000 rupees ಆ 4 ಲಕ್ಷಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಆಗಿದೆ. ಸೊ ನಿಮ್ಮ ಅಮೌಂಟ್ ಎಷ್ಟಾಯಿತು? 4,04,000 rupees ನಿಮ್ಮ ತಲೆ ಮೇಲೆ ಬಂತೀಗ. ಸೆಕೆಂಡ್ ಇಯರ್ಗೆ
ಮತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಹಾಕೋದು ಇಷ್ಟಕ್ಕೆ 4 ಲ್ಯಾಕ್ಗೆ 4,04,000 ಹಾಕೋದಿಲ್ಲ, ಅಂದರೆ ಅದು ಕಾಂಪೌಂಡ್ ಇಂಟ್ರೆಸ್ಟ್ ಆಗಿಬಿಡುತ್ತೆ. 4,04,000 ಹಾಕಿದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. ಬಟ್ ಕಾಂಪೌಂಡ್ ಇಂಟ್ರೆಸ್ಟ್ ಹಾಕಲ್ಲ, ಅವರು 4 ಲ್ಯಾಕ್ಸ್ಗೆ ಪ್ರತಿ ಮಂತ್ 4,000 ಅಟ್ ದ ಎಂಡ್ ಆಫ್ 1 ಇಯರ್ ಎಷ್ಟಾಯಿತು? ಅರೌಂಡ್ 4,48,000 rupees ನಿಮ್ಮ ತಲೆ ಮೇಲಿದೆ. ಮತ್ತೆ ಸೆಕೆಂಡ್ ಇಯರಿಂದ ಎಷ್ಟು ಬರುತ್ತೆ? ಮತ್ತೆ 4 ಲ್ಯಾಕ್ ರಿಲೀಸ್ ಮಾಡ್ತಾರೆ. ಓಕೆ, ಸೊ ಈಗ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಕ್ಕೆ ಬೀಳುತ್ತೆ? 8 ಲ್ಯಾಕ್ಸ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಬೀಳುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಈ ರೀತಿ ಒಂದು ಕೋರ್ಸ್ ಪೀರಿಯಡಲ್ಲಿ ಯುವರ್ ಅಮೌಂಟ್, ಓಕೆ, ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಮತ್ತು ನಿಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಅಷ್ಟನ್ನು ಮಾತ್ರ ಮಕ್ಕಳ ಕಲೆಕ್ಟ್ ಮಾಡಿ ಒಂದು ಕಡೆ ಇಡ್ತಾರೆ. ಅಂದರೆ ಒಂದು ನಿಮ್ಮ ಅಕೌಂಟಿಗೆ ಅಂದರೆ ನಿಮ್ಮ ತಲೆ ಮೇಲೆ ಅಷ್ಟು ಡೆಪ್ಟ್ ಇದೆ, ನಿಮ್ಮ ತಲೆ ಮೇಲೆ ಅಷ್ಟು ಸಾಲ ಇದೆ. ಓಕೆ, ಜಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಮಾತ್ರ ಆ್ಯಡ್ ಮಾಡ್ತಾ ಹೋಗ್ತಾರೆ. ಅದಾದಮೇಲೆ ಒಂದು ವರ್ಷ ಕೂಡ ಅದೇ ಪ್ರೊಸೀಜರ್ ನಡೀತಾ ಹೋಗುತ್ತೆ. ಸೊ ಯುವರ್ ಪ್ರಿನ್ಸಿಪಲ್ ಅಮೌಂಟ್ ಒಂದು 16 ಲ್ಯಾಕ್ಸ್ ಇದ್ದರೆ ಅದಕ್ಕೆ ಒಂದು 4 ರಿಂದ 5 ಲಕ್ಷ ಏನು ಸಿಂಪಲ್ ಇಂಟ್ರೆಸ್ಟ್ ಕೂಡ ಬಂದು ಬಿದ್ದಿರುತ್ತೆ ಮಕ್ಕಳ. ಬಟ್ ಆಫ್ಟರ್ ದಿಸ್ 5 ಇಯರ್ ಅಂದರೆ ನಿಮ್ಮ ಕೋರ್ಸ್ ಪೀರಿಯಡ್ ಪ್ಲಸ್ 1 ಇಯರ್ ಆದಮೇಲೆ ಆಗ ಮಕ್ಕಳ ಕಾಂಪೌಂಡ್ ಇಂಟ್ರೆಸ್ಟ್ ಶುರು ಆಗುತ್ತೆ. ಆಗ ಕಾಂಪೌಂಡ್ ಇಂಟ್ರೆಸ್ಟ್ ಶುರು ಆಗ್ತಾ ಬಂದಾಗ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ 16 ಲ್ಯಾಕ್ಸ್ ಇರೋದಿಲ್ಲ ಮಕ್ಕಳಾಗ 20 ಲ್ಯಾಕ್ಸ್ಗೆ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಡೆವಲಪ್ ಆಗ್ತಾ ಸಿಕ್ಕಾಬಟ್ಟೆ ಅಮೌಂಟ್ ಆಗ್ತಾ ಹೋಗುತ್ತೆ. ಇಟ್ ವಿಲ್ ಬಿ ವೆರಿ ವೆರಿ ಡಿಫಿಕಲ್ಟ್ ಫಾರ್ ಯು ಆಲ್ಸೋ ಟು ರೀಪೇ. ಸೊ ಅದಕ್ಕೇ ಹೇಳ್ತಾ ಇರೋದು, ತುಂಬ ಹುಷಾರಾಗಿ ನೀವು ಲೋನ್ ತೊಗೊಳಕ್ಕೆ ರೆಡಿ ಇರಬೇಕು ಮಕ್ಕಳ. ಕೆಲಸ ತೊಗೊಳ್ಳೇಬೇಕು ಆಫ್ಟರ್ 4 ಇಯರ್. ತುಂಬ ಪ್ರೆಷರ್ ಇರುತ್ತೆ ನಿಮ್ಮ ಮೇಲೆ. ಸೊ ಅದೊಂದು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ ಮಕ್ಕಳ, ತುಂಬ ಪ್ರೆಷರ್ ಇರುತ್ತೆ, ಆ ಕಡೆ ಈ ಕಡೆ ಎಲ್ಲ ನೋಡೋಂಗೇ ಇಲ್ಲ. ಸೊ ನೀವು ಓದಲೇಬೇಕು, ಓದ್ಕೊಂಡು ಒಂದು ಒಳ್ಳೆ ಕೆಲಸ ತೊಗೊಳ್ಳೇಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ನಿಮಗೆ 4 ಇಯರ್ಸ್ ಅಂದರೆ ಕೋರ್ಸ್ ಪೀರಿಯಡ್ ಪ್ಲಸ್ 1 ಇಯರ್ ಯಾವುದೇ ರೀತಿ ಕಾಂಪೌಂಡ್ ಇಂಟ್ರೆಸ್ಟ್ ಇರೋದಿಲ್ಲ, ಜಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಇರುತ್ತೆ. ಅದಾದಮೇಲೆ ಮಾತ್ರ ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಅಂದರೆ ನೀವು ಕಾಂಪೌಂಡ್ ಇಂಟ್ರೆಸ್ಟ್ ಹಾಕ್ಲೇಬೇಕಾ ಸರ್? ಕಾಂಪೌಂಡ್ ಇಂಟ್ರೆಸ್ಟ್ ಹಾಕೇ ಬಿಡ್ತಾರ ಹಾಗಾದರೆ ಅಂತಂದರೆ ಇಲ್ಲ. ನೀವು EMI ಕಟ್ಟಕ್ಕೆ ಶುರು ಮಾಡಿದ್ರೆ ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಬೀಳೋದಿಲ್ಲ. ಸೊ EMI ಕ್ಯಾಲ್ಕುಲೇಷನ್ ಮಾಡ್ತಾರೆ. EMI ಕ್ಯಾಲ್ಕುಲೇಷನ್ ಮಾಡಿ ಮಂತ್ಲಿ ಇಷ್ಟು ಅಮೌಂಟ್ ಕಟ್ಟಬೇಕಂತ ಹೇಳ್ತಾರೆ. ಅದನ್ನು ಕಟ್ಕೊಬರೋಕ್ಕೆ ಶುರು ಆದರೆ ಯಾವುದೇ ರೀತಿ ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಇರೋದಿಲ್ಲ. ಓಕೆ, ಸೊ ನೀವು ರೀಪೇಮೆಂಟ್ ಮಾಡ್ತಾ ಹೋಗ್ತೀರಿ, ನಾರ್ಮಲ್ ಪ್ರೊಸೀಜರ್ ಹೋಗ್ತಾ ಹೋಗುತ್ತೆ ಮಕ್ಕಳ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಾ? ಓಕೆ, ಸೊ 5th ಇಯರಿಂದ ನೀವು ಪೇ ಮಾಡ್ತಾ ಹೋಗ್ತೀರಿ, 6th ಇಯರಿಂದ ನೀವು ಪೇ ಮಾಡ್ತಾ ಹೋಗ್ತೀರಿ. ಇಂಜಿನಿಯರಿಂಗ್ ಕಾಲೇಜ್ ಸೇರಿಕೊಂಡ್ರೆ 6th ಇಯರಿಂದ ಪೇ ಮಾಡ್ತೀರಿ. 4 ಇಯರ್ಸ್ ಕೋರ್ಸ್ ಪ್ಲಸ್ 1 ಇಯರ್ ಆದಮೇಲೆ 6th ಇಯರಿಂದ ಮಕ್ಕಳ ನೀವು ರೀಪೇಮೆಂಟ್ ಶುರು ಮಾಡ್ತೀರಿ, ಮಂತ್ಲಿ EMIನ ಕಟ್ಕೊಂಡು ಹೋಗ್ತೀರಿ. ಸೊ ಹಾಗಾದರೆ ಏನು ಮಾಡ್ಬೇಕು ಸರ್? ಕೋರ್ಸ್ ಮುಗಿದ್ಮೇಲೆ 4 ವರ್ಷ ಕೋರ್ಸ್ ಮುಗಿದ್ಮೇಲೆ ಮಕ್ಕಳ 1 ವರ್ಷ ನಿಮಗೆ ಕೆಲಸ ಹುಡ್ಕೊಡೋದು ಕೂಡ ಅವಕಾಶ ಕೊಡ್ತಾರೆ. ಬಟ್ ನಿಮಗೆ ಬೇಗನೆ ಕೆಲಸ ಸಿಕ್ಬಿಡ್ತು ಅಂತ ಅಂದ್ಕೊಳ್ಳಿ. ಬೇಗನೆ ಕೆಲಸ ಸಿಕ್ತಂತಂದರೆ ಕಾಲೇಜಿಗೆ ಬಂದು ನಿಮ್ಮ ಬ್ಯಾಂಕಿಗೆ ಬಂದು ಇನ್ಫಾರ್ಮ್ ಮಾಡಿ ಮ್ಯಾನೇಜರ್ ಜೊತೆ ಮಾತಾಡಿಕೊಂಡು EMIನ ಫಿಕ್ಸ್ ಮಾಡಿಕೊಂಡು ಮಕ್ಕಳ ಜಸ್ಟ್ ಡೈರೆಕ್ಟಾಗಿ ಮಂತ್ಲಿ ಡೆಬಿಟ್ ಆಗೋ ರೀತಿ ಮಾಡ್ಕೊಂಬಿಡಿ. ನಿಮಗೇನೆ ಒಳ್ಳೇದಾಗ, ತುಂಬಾ ಒಳ್ಳೇದು ಮಕ್ಕಳ, ಬೇಗ ಮುಗಿಸ್ಕೊಂಡ್ಬಿಡ್ತೀರಿ. ಓಕೆ, ಡಿಸ್ಅಡ್ವಾಂಟೇಜ್ ತೊಗೋಬೇಡಿ, ಈ 1 ಇಯರ್ನ ಡಿಸ್ಅಡ್ವಾಂಟೇಜ್ ತೊಗೋಬೇಡಿ. ಯಾಕಂದರೆ ಇಲ್ಲಿ ಕೂಡ ನಿಮಗೆ ಸಿಂಪಲ್ ಇಂಟ್ರೆಸ್ಟ್ ಆಗ್ತಾ ಹೋಗ್ತಾರೆ, ಸುಮ್ಮನೆ ಅಂತೂ ಇರೋದಿಲ್ಲ. ಸೊ ನಿಮಗೆ ಕೆಲಸ ಸಿಗ್ತಾ ಬೇಗನೆ ಮಕ್ಕಳ ರೀಪೇಮೆಂಟ್ನ ಕೂಡ ಶುರು ಮಾಡಿಬಿಡಿ. ಅರ್ಥ ಆಗ್ತಿದೆಯಾ? ಓಕೆ, ಫೈನ್. ಸೊ ನೆಕ್ಸ್ಟ್, ಸೊ ನೋಡಿ ಇಂಟ್ರೆಸ್ಟ್. ಸೊ ಈಗ ತಾನೇ ಹೇಳಿದೆ ಮಕ್ಕಳ, ಅಕ್ಯೂರ್ಡ್ ಇಂಟ್ರೆಸ್ಟ್ ಡ್ಯೂರಿಂಗ್ ದ ಮೊರಾಟೋರಿಯಂ ಪೀರಿಯಡ್ ಆ್ಯಂಡ್ ಕೋರ್ಸ್ ಪೀರಿಯಡ್ ಇಸ್ ಆ್ಯಡೆಡ್ ಟು ದ ಪ್ರಿನ್ಸಿಪಲ್. ಅರ್ಥ ಆಗ್ತಿದೆ? ನಾನೇನೇ ಹೇಳಿದೆ ಅದನ್ನೇ. ಸೊ ಸಿಂಪಲ್ ಇಂಟ್ರೆಸ್ಟ್ ಮಾತ್ರ ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ ವಿತ್ ದ ಪ್ರಿನ್ಸಿಪಲ್ ಅಮೌಂಟ್. ಅರ್ಥ ಆಗ್ತಿದೆಯಾ? ಆರ್ ಕ್ಯಾನ್ ಬಿ ಸರ್ವಿಸ್ಡ್ ಸಪ್ರೇಟ್ಲಿ ಬಿಫೋರ್ ದ ರೀಪೇಮೆಂಟ್ ಸ್ಟಾರ್ಟ್. ಅಂದರೆ ನಿಮಗೆ ರೀಪೇಮೆಂಟ್ ಶುರು ಆಗುತ್ತಲ್ಲ ಮಕ್ಕಳ, ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ, ಇದು ಕಾಮನ್, ಅದು ಕಡೆಯಲ್ಲಿ ಏನೇನಿದೆ ಇದು ಕಾಮನ್. ಸೊ ಎಲ್ಲ ಬ್ಯಾಂಕ್ಗಳು ಕೂಡ ಫಸ್ಟ್ ಏನು ಮಾಡುತ್ತೆ, ನೀವೊಂದು ಲೋನ್ ಅಮೌಂಟ್ ಏನಿರುತ್ತೆ ಆ ಲೋನ್ ಅಮೌಂಟ್ ಕಟ್ಸ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟು ಇಂಟ್ರೆಸ್ಟ್ ಏನಿದೆ ಅಮೌಂಟ್ನ ಅದನ್ನು ಕಟ್ಟಿಸ್ಕೊಳ್ಳೋದು ಮಕ್ಕಳ. ದಟ್ ಈಸ್ ಹೌ ದ EMI ವರ್ಕ್ಸ್ ಆ್ಯಕ್ಚುಲಿ. ಓಕೆ, EMI ವರ್ಕ್ ಆಗೋದೇ ಆ ರೀತಿ. ಸೊ ಅದರಿಂದ ನೀವು ಅದ್ರ ಬಗ್ಗೆ ತೀರಾ ತಲೆ ಕೆಡಿಸ್ಕೋಬೇಡಿ. EMI ಕ್ಯಾಲ್ಕುಲೇಟ್ ಮಾಡಿದಾಗ ಅವ್ರು ಹೇಳ್ತಾರೆ ನೀನು ಎಷ್ಟು ಇಂಟ್ರೆಸ್ಟ್ ಕಟ್ತಿದ್ಯಾ ಮತ್ತು ಎಷ್ಟು ನಿಂದು ಪ್ರಿನ್ಸಿಪಲ್ ಅಮೌಂಟ್ ಅಂತೆಲ್ಲ ತಿಳಿಸ್ಕೊಡ್ತಾ ಹೋಗ್ತಾರೆ. ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಇಟ್ಕೋಬೇಡ. ನೀನು ಮೇಜರಾಗಿನ ತಲೆ ಇಟ್ಕೋಬೇಕಂದ್ರೆ 5 ವರ್ಷ ಆದಮೇಲೆ 6ನೇ ವರ್ಷದಿಂದ ನೀನು EMI ಕಟ್ಟಕ್ಕೆ ಶುರು ಮಾಡ್ತೀಯ. ಕೆಲಸ ಏನಾದರೂ ಬೇಗ ಸಿಕ್ತಂದರೆ 4 ವರ್ಷ ಆಗ್ತಿದ್ದಂಗೆ ವಿ ಕ್ಯಾನ್ ಸ್ಟಾರ್ಟ್ ಯುವರ್ ರೀಪೇಮೆಂಟ್ ಆಲ್ಸೋ. ಓಕೆ, ಫೈನ್. ಸೊ ನೆಕ್ಸ್ಟ್ ಬರೋಣ. ರೀಪೇಮೆಂಟ್ ಇಸ್ ಫಿಕ್ಸ್ಡ್ ಇನ್ ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್. ಅದೇ EMI ಮುಖಾಂತರ ನೀನು ಪೇಮೆಂಟ್ ಮಾಡ್ತಾ ಹೋಗ್ತೀಯಾ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಅರ್ಲಿ ಕ್ಲೋಜರ್ ಇದೆಯಾ? ಅರ್ಲಿ ಕ್ಲೋಜರ್ ಕೂಡ ಇದೆ. ನಿನಗೇನಾದರೂ ಒಳ್ಳೆ ಸ್ಯಾಲ್ರಿ ಬಂತು, ನಾನು ಬೇಗನೆ ಮುಗಿಸ್ಬೋದು ಅಂತಂದರೆ ಅರ್ಲಿ ಕ್ಲೋಜರ್ ಕೂಡ ಇದೆ ಮಕ್ಕಳ, ಏನೂ ತೊಂದರೆ ಆಗೋದಿಲ್ಲ. ಅದಕ್ಕೇನು ಅರ್ಲಿ ಕ್ಲೋಜರ್ ಫೀಸ್ ಅಂತ ಏನು ಕಟ್ಟಿಸ್ಕೊಳ್ಳೋದಿಲ್ಲ. ಸೊ ನೀನು ಬೇಗ ಮುಗಿಸ್ತೀಯ ಅಂತಂದರೆ ಬ್ಯಾಂಕು ಕೂಡ ಖುಷಿನೇ. ಸೊ ಅದನ್ನು ನೀನು ಬ್ಯಾಂಕಲ್ಲಿ ಮ್ಯಾನೇಜರ್ ಜೊತೆ ಮಾತಾಡ್ಕೊ, ಅರ್ಲಿ ಕ್ಲೋಜರಿಂದ ಬೆನಿಫಿಟ್ಸ್ ಏನು ಅಂತೆಲ್ಲನೂ ಕೂಡ ಬ್ಯಾಂಕಲ್ಲಿ ಮ್ಯಾನೇಜರ್ ಜೊತೆ ಮಾತಾಡ್ಕೊ. ಸೊ ನಿಮಗೆ ಕ್ಲಾರಿಟಿ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಏನು ಬೀಳುತ್ತೆ? ಸೊ ಇಂಟ್ರೆಸ್ಟ್ ಬಂದು ನಿನಗೆ ನೋಡು 7.5 ಲ್ಯಾಕ್ ತನಕ ಇದ್ದರೆ ವಿತೌಟ್ ಎನಿ ಸೆಕ್ಯೂರಿಟಿ ಅವಶ್ಯಕತೆ ಇಲ್ಲ. ಆ್ಯಂಡ್ ನಿನಗೆ ಏನು ಸಿಂಪಲ್ ಇಂಟ್ರೆಸ್ಟ್ ಬಂದು 10.65% ತನಕ ಬೀಳುತ್ತೆ. ಓಕೆ, ನೆಕ್ಸ್ಟ್ ಅಬೌವ್ 7.5 ಲ್ಯಾಕ್ಸ್ ಇದ್ದರೆ ವಿತ್ ಸೆಕ್ಯೂರಿಟಿ 9.65.
ಓಕೆ, ಸೊ ಎಸ್, ಟೇಕ್ ಓವರ್ ಅಬೌಟ್ 10 lakh, 10 ಲಕ್ಷ. ಮತ್ತು ಆಬ್ವಿಯಸ್ಲಿ ಇವೆರಡು ಕೂಡ ಸೇಮ್ ಇದೆ. ಬಟ್ ಇನ್ನೊಂದು ಖುಷಿ ವಿಷಯ ಏನಂತಂದರೆ ಫಾರ್ ಗರ್ಲ್ ಸ್ಟೂಡೆಂಟ್, ಸೊ ಹೆಣ್ಮಕ್ಳಿಗೆ 0.5 ಕನ್ಸೆಷನ್ ಇದೆ ಇಂಟ್ರೆಸ್ಟಿಂದ. ಓಕೆ, ನೀನೇನಾದರೂ 7.5 lakhs ತನಕ ತೊಗೊಳ್ತಾ ಇದ್ರೆ 4 ವರ್ಷಕ್ಕೆ ಸೇರಿಸಿ ನಿನ್ಗಾಗ ಏನು ರೇಟ್ ಆಫ್ ಇಂಟ್ರೆಸ್ಟ್ ಬಂದು 10.15 ಆಗುತ್ತೆ. ಓಕೆ, ಇಟ್ ಮೈಟ್ ಆಲ್ಸೋ ವೇರಿ ಫ್ರಮ್ ಬ್ಯಾಂಕ್ ಟು ಬ್ಯಾಂಕ್. ಓಕೆನಾ, ಫೈನ್. ಸೊ ನೆಕ್ಸ್ಟ್ ಬಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಫಸ್ಟ್ ಥಿಂಗ್ ಇಸ್ ಯು ನೀಡ್ ಟು ಹ್ಯಾವ್ ಅ ವೆರಿ ಗುಡ್ ಅಕಾಡೆಮಿಕ್ ರೆಕಾರ್ಡ್. ನೆಕ್ಸ್ಟ್ ಏಜ್ ಬಂದು ಆಬ್ವಿಯಸ್ಲಿ 16 years ಮೇಲಿರಬೇಕು. ಸೊ ಪ್ರತಿಯೊಬ್ಬರು ಕೂಡ 17-18 years ಇರ್ತೀರಿ ಇಲ್ಲಿ, ಯಾರು ಕೂಡ ವೈಭವ್ ಸೂರ್ಯವಂಶಿ ಇರೋದಿಲ್ಲ. ಓಕೆ, ಸೊ ಅಂದರೆ 15 years ಇರೋದಿಲ್ಲ. ಸೊ ಎಲ್ಲರೂ ಕೂಡ 17-18 ಇದ್ದೇ ಇರ್ತೀರಿ ಮಕ್ಕಳು, ಯಾಕಂದರೆ ಸೆಕೆಂಡ್ PU ದಾಟಿರ್ತೀರಿ. ಅಂದರೆ ನಿಮಗೆ ಯೂಶ್ವಲಿ ಲೋನ್ಸ್ ಕೊಡೋದು ಡಿಗ್ರಿಗೇನೆ, PUಗೆಲ್ಲ ಲೋನ್ಸ್ ಕೊಡೋದಿಲ್ಲ ಅಂತ ಇದು ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ? ಡಿಗ್ರಿಗೇನೆ ಲೋನ್ಸ್ ಕೊಡೋದು. ಓಕೆನಾ? ಸೊ ಅಕಾಡೆಮಿಕ್ ರೆಕಾರ್ಡ್ ಆಸ್ ಐ ಜಸ್ಟ್ ಮೆನ್ಷನ್ ಇಟ್ ಶುಡ್ ಬಿ ವೆರಿ ವೆರಿ ಗುಡ್. ಓಕೆ, ಸೊ ಕೋರ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್. ಎಸ್, ನಾನು ಬಿಗಿನಿಂಗಲ್ಲೇ ಹೇಳಿದೆ ಮಕ್ಕಳ, ಕೋರ್ಸ್ ಮತ್ತು ಇನ್ಸ್ಟಿಟ್ಯೂಷನ್ಸ್ ಮೇಲೆ ಕೂಡ ನಿಮಗೆ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ ಸೇರಿಸ್ಕೊಂಡ್ರೆ ಈಸಿಯಾಗಿ ಮಕ್ಕಳ ನಿಮಗೆ ಲೋನ್ ಸಿಗ್ತಾ ಹೋಗುತ್ತೆ. IITs ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು IITಲಿ ಓದ್ತಾ ಇದ್ದೀನಿ, ಲೋನ್ ಕೊಡಿ ಅಂದರೆ ಈಸಿಯಾಗಿ ಕೊಟ್ಬಿಡ್ತಾರೆ ಮಕ್ಕಳ. ಓಕೆ, RV ಕಾಲೇಜ್ ಟಾಪ್ ಇಂಜಿನಿಯರಿಂಗ್ ಕಾಲೇಜ್, ಇದರಲ್ಲಿ ನನಗೆ KA ಮುಖಾಂತರ ಹೋಗ್ತಾ ಇದ್ದೀನಿ, ಒಳ್ಳೆ ನನಗೆ ಅಕಾಡೆಮಿಕ್ ರೆಕಾರ್ಡ್ಸ್ ಇದೆ, ಒಳ್ಳೆ ರ್ಯಾಂಕ್ ಬಂದಿದೆ ಅಂತಂದರೆ ಈಸಿಯಾಗಿ ಸ್ಮೂತಾಗಿ ನಿಮಗೆ ಲೋನ್ ಪ್ರೊಸೆಸ್ ಕೂಡ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆ ಅಲ್ಲ? ರೈಟ್. ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಸ್ ಐ ಜಸ್ಟ್ ಮೆನ್ಷನ್ ನಾವು. ಅಡ್ಮಿಷನ್ ಸ್ಟೇಟಸ್. ಸೊ ಎಸ್, ಅಡ್ಮಿಷನ್ ಸ್ಟೇಟಸ್ ಅಂದರೆ ನನಗೆ ಅಡ್ಮಿಷನ್ ಆರ್ಡರ್ ರಿಲೀಸ್ ಆಗಿದೆ ಅಂತೆಲ್ಲನೂ ನಾನು ಮುಂಚೆನೇ ಹೇಳ್ದಂಗೆ ಅದ್ರ ಬಗ್ಗೆನೂ ಕೂಡ ಎಲ್ಲ ಕನ್ಫರ್ಮೇಷನ್ ತೊಗೋಬೇಕು. ಸೊ ಅದಾದಮೇಲೆ ಹೋಗ್ಬಿಟ್ಟು ಕಾಲೇಜಲ್ಲಿ ಏನು ಮಾಡ್ತೀರಿ, ಒಂದು ಏನು ಕೊಟೇಶನ್ ಹಾಕ್ಸ್ಕೊಳ್ತೀರಿ, ಕೊಟೇಶನ್ ತಂದು ಬ್ಯಾಂಕಿಗೆ ಕೊಡ್ತೀರಿ. ಓಕೆನಾ? ಸೊ ಜಸ್ಟ್ ಅದನ್ನು ಓದ್ತಾ ಬರ್ತೀನಿ. ಕನ್ಫರ್ಮೇಷನ್ ಆಫ್ ಅಡ್ಮಿಷನ್ ಟು ಅ ರೆಕಾಗ್ನೈಸ್ಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಇಸ್ ಎಸೆನ್ಷಿಯಲ್. ಅಡ್ಮಿಷನ್ ಆರ್ಡರ್ ಇರಬೇಕು ಅಷ್ಟೇ. ಸೊ ನೆಕ್ಸ್ಟ್ ಕೋ-ಅಪ್ಲಿಕೆಂಟ್ಸ್. ಆ ಕೋ-ಅಪ್ಲಿಕೆಂಟ್ ಯೂಶ್ವಲಿ ಅ ಪೇರೆಂಟ್ ಆರ್ ಗಾರ್ಡಿಯನ್ ಇಸ್ ಆಫನ್ ರಿಕ್ವೈರ್ಡ್ ಟು ಗ್ಯಾರಂಟಿ ದ ಲೋನ್. ಇದೆಲ್ಲ ಮುಂಚೆನೇ ಹೇಳಿದ್ದೀನಿ ಮಕ್ಕಳ ನಾನು ನಿಮಗೆ. ನೆಕ್ಸ್ಟ್ ಸ್ಟೇಬಲ್ ಇನ್ಕಮ್. ಎಸ್, ಆಲ್ರೆಡಿ ಹೇಳ್ದಂಗೆ ಕೊಲ್ಯಾಟ್ರಲ್ ಇಲ್ಲ, ಈಗ 7.5 lakhsಗಿಂತ ಕಡಿಮೆ ಇದೆ ಏನೋ ನೀವು ಲೋನ್ ತೊಗೊಳ್ತಾ ಇರೋದು. ಬಟ್ ಅಲ್ಲಿ ನಿಮಗೆ ಕೊಲ್ಯಾಟ್ರಲ್ ಅವಶ್ಯಕತೆ ಇಲ್ಲ. ಬಟ್ ಆದರೂ ಕೂಡ ಬ್ಯಾಂಕ್ ಕೇಳುತ್ತೆ ನಿಮ್ಮ ಪೇರೆಂಟ್ಸ್ದು ಸ್ಟೇಬಲ್ ಇನ್ಕಮ್ ಇದೆಯಾ ಅಂತ. ಅರ್ಥ ಆಗ್ತಿದೆಯಾ? ಕೊಲ್ಯಾಟ್ರಲ್ ಕೇಳದೇ ಇರ್ಬೋದು, ಬಟ್ ಸ್ಟೇಬಲ್ ಇನ್ಕಮ್ ಇದೆಯಾ, ನಿಮ್ಮ ಪೇರೆಂಟ್ಸ್ ನೀನು ಕಟ್ಟಲಿಲ್ಲ ಅಂದರೂ ಕೂಡ ನಿಮ್ಮ ಪೇರೆಂಟ್ಸ್ ಕಟ್ಟೋಕ್ಕೆ ಸಾಧ್ಯ ಇದೆಯಾ ಅಂತಲೂ ಕೂಡ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಕ್ಕೆ ಬ್ಯಾಂಕ್ಗೆ ಕಂಪ್ಲೀಟ್ ಫ್ರೀಡಮ್ ಇದೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇನ್ಕಮ್. ದ ಅಪ್ಲಿಕೆಂಟ್ಸ್ ಇನ್ಕಮ್ ನೀಡ್ ಟು ಬಿ ಪ್ರೂವನ್ ಟು ಮೀಟ್ ದ ಲೋನ್ ರಿಕ್ವೈರ್ಮೆಂಟ್ ಆಸ್ ಐ ಜಸ್ಟ್ ಮೆನ್ಷನ್ ನಾವು. ಅರ್ಥ ಆಗ್ತಿದೆಯಾ? ಸೊ ನಿಂದು ಒಳ್ಳೆ ಪರ್ಸೆಂಟೇಜ್ ಬಂದುಬಿಟ್ಟಿದೆ, ಬ್ಯಾಂಕ್ ಕೊಡಲೇಬೇಕಂತ ಏನಿಲ್ಲ ಕಂದ. ಸೊ ಬ್ಯಾಂಕ್ ಕೊಡದೇನೂ ಕೂಡ ಇರ್ಬೋದು ಇಫ್ ಯು ಆರ್ ನಾಟ್ ಮೀಟಿಂಗ್ ದ ರಿಕ್ವೈರ್ಮೆಂಟ್ಸ್. ಓಕೆ, ಫೈನ್. ಸೊ ನೆಕ್ಸ್ಟ್ ಬರೋಣ. ಅದಕ್ಕೆ ಹೇಳಿದ್ದು ಬ್ಯಾಂಕ್ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಳ್ಳಿ ಅಂತ. ಸೊ ನೆಕ್ಸ್ಟ್ ಕೊಲ್ಯಾಟ್ರಲ್ ಬಗ್ಗೆ ಹೇಳಿದ್ದೀನಿ. ಕೊಲ್ಯಾಟ್ರಲ್ ರಿಕ್ವೈರ್ಮೆಂಟ್ಸ್ ಡಿಪೆಂಡ್ ಆನ್ ದ ಲೋನ್ ಅಮೌಂಟ್ ಆಸ್ ಐ ಜಸ್ಟ್ ಮೆನ್ಷನ್ ಆ್ಯಂಡ್ ದ ಅಪ್ಲಿಕೆಂಟ್ಸ್ ಇನ್ಕಮ್ ಸೋರ್ಸ್. ಓಕೆ, ಸೊ ಬ್ಯಾಂಕ್ಸ್ ಮೇ ರಿಕ್ವೈರ್ ಕೊಲ್ಯಾಟ್ರಲ್ ಲೈಕ್ ಪ್ರಾಪರ್ಟಿ, ಫಿಕ್ಸ್ಡ್ ಡೆಪಾಸಿಟ್ಸ್ ಆರ್ ಗ್ಯಾರಂಟರ್. ಅರ್ಥ ಆಗ್ತಿದೆಯಾ? ಗ್ಯಾರಂಟರ್ ನಾನು ಆಲ್ರೆಡಿ ಹೇಳಿದೆ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳಿದ್ದೀನಿ ಅದ್ರ ಬಗ್ಗೆ. ಸೊ ಫಿಕ್ಸ್ಡ್ ಡೆಪಾಸಿಟ್ಸ್ ಕೂಡ ಮಾಡಬೇಕಂತ ಹೇಳ್ತಾರೆ, ಬಟ್ ನಿಮ್ಮ ಕೇಸಲ್ಲಿ ಇರೋದಿಲ್ಲ. ಅದೆಲ್ಲವೂ ಕೂಡ ಲೈಕ್ ಅಬ್ರಾಡಲ್ಲಿ ಸ್ಟಡೀಸ್ಗೆ ಹೋಗ್ತಾರೆ, ಅವ್ರಿಗೆ ಫಿಕ್ಸ್ಡ್ ಡೆಪಾಸಿಟ್ಸ್ ಮಾಡಬೇಕಂತ ಹೇಳಿರ್ತಾರೆ. ಓಕೆ, ನೆಕ್ಸ್ಟ್ ಅಪಾರ್ಟ್ ಫ್ರಮ್ ದಟ್ EMI ರೀಪೇಮೆಂಟ್ಸ್, ಅದ್ರ ಬಗ್ಗೆ ಹೇಳಿದ್ದೀನಿ ಮಕ್ಕಳನ್ನ ನಿಮಗೆ. ಸೊ ಲೋನ್ ಟೆನ್ಯೂರ್. ಸೊ ರೀಪೇಮೆಂಟ್ ಪೀರಿಯಡ್ಸ್ ಕ್ಯಾನ್ ಬಿ ಅಪ್ ಟು 15 to 20 years. ಸೊ ಡಿಪೆಂಡಿಂಗ್ ಆನ್ ದ ಬ್ಯಾಂಕ್ಸ್. ಸೊ ಇದನ್ನು ಕೂಡ ಬಿಗಿನಿಂಗಲ್ಲಿ ನಾನು ಹೇಳಿದ್ದೀನಿ. ಅಂದರೆ 20 ವರ್ಷದ ತನಕ ನೀವು EMIನ ಡಿವೈಡ್ ಮಾಡ್ಕೊತಾ ಹೋಗ್ಬೋದು. ಅರ್ಥ ಆಗ್ತಿದೆಯಾ? ಓಕೆ, ಫೈನ್. ಸೊ ನೆಕ್ಸ್ಟ್ ಬಂದು ಟ್ಯಾಕ್ಸ್ ಬೆನಿಫಿಟ್ಸ್. ಎಸ್, ನೀವೇನಾದರೂ ಈ ಥರ ಮಾಡ್ತಾ ಇದ್ರೆ ನೀವು ಮುಂದೆ ಎಲ್ಲ ಟ್ಯಾಕ್ಸ್ಗೆ ಓಕೆ, ಸೊ ಏನಂತ ಮಾಡ್ಬೋದು ಮಕ್ಕಳ, ಲೈಕ್ ನೀವೇನಾದ್ರು ಫೈಲ್ ಮಾಡ್ತಿದ್ರೆ ಏನು ನಿಮ್ಮ ಟ್ಯಾಕ್ಸ್ ರಿಟರ್ನ್ಸ್ ಏನಿದೆ ಅದನ್ನು ಫೈಲ್ ಮಾಡ್ತಾ ಇದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್. ಓಕೆ, ಸೊ ಅದನ್ನು ITR ಫೈಲ್ ಮಾಡ್ತಿದ್ರೆ ಮಕ್ಕಳ, ಆಗ ಇದನ್ನೆಲ್ಲ ಯುಟಿಲೈಸ್ ಕೂಡ ಮಾಡ್ಬೋದು. ಓಕೆ, ಸೊ ಏನಾದ್ರು ಲೋನ್ಸ್ ಇದ್ದರೆ ಅದನ್ನು ಯೂಸ್ ಮಾಡಿಕೊಂಡು ನೀವು ITR ಕೂಡ ಫೈಲ್ ಮಾಡ್ತಾ ಬರ್ಬೋದು. ಸೊ ನೆಕ್ಸ್ಟ್ RBI ಗೈಡ್ಲೈನ್ಸ್. ಎಸ್, ಅಂದರೆ ಈಗ ರೆಪೋ ರೇಟ್ಸ್ ಮೇಲೆ ಕೂಡ ನಿಮ್ಮ ಲೋನ್ ಚೇಂಜಸ್ ಅಂದರೆ ಏನು EMI ಕಟ್ತೀರಿ ಮಕ್ಕಳ, ಅದು ಕೂಡ ವೇರಿ ಆಗ್ತಾ ಬರುತ್ತೆ. ಸೊ ರೆಪೋ ರೇಟ್ಸ್ ಮೇಲೆ ಬ್ಯಾಂಕ್ ಯೂಶ್ವಲಿ ಒಂದು ಒಂದು ರೇಟ್ ಆಫ್ ಇಂಟ್ರೆಸ್ಟ್ನ ಫಿಕ್ಸ್ ಮಾಡುತ್ತೆ. ಈಗೇನು ನಾನು 10.65 ಹೇಳಿದೆ ಅಲ್ವಾ? ಸೊ ರೆಪೋ ರೇಟ್ ಕಡಿಮೆ ಆದರೆ ಅದು ಕೂಡ ಕಡಿಮೆ ಆಗುತ್ತೆ ಮಕ್ಕಳ. ರೆಪೋ ರೇಟ್ ಜಾಸ್ತಿ ಆಗ್ತಾ ಬಂತಂತಂದರೆ ಆ ಏನು ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ, ಅದ್ರ ಮೇಲೆ ನಿಮ್ಮ EMI ಕೂಡ ವೇರಿ ಆಗುತ್ತೆ. ಅರ್ಥ ಆಗ್ತಿದೆಯಾ? ಇದೆಲ್ಲನೂ ಕೂಡ ತಿಳ್ಕೊಳ್ಳಿ, ನಿಮ್ಮ ಬ್ಯಾಂಕಲ್ಲಿ ವಿಚಾರಿಸ್ಕೊಳ್ಳಿ. ಎಸ್, ಸೊ ದ್ಯಾಟ್ಸ್ ಆಲ್ ಸ್ಟೂಡೆಂಟ್ಸ್. ಐ ಹೋಪ್ ದ ವಿಡಿಯೋ ಇಸ್ ಹೆಲ್ಪ್ಫುಲ್. ಸೊ ಇನ್ನೇನಾದರೂ ಮಿಸ್ ಮಾಡಿದರೆ ಸೊ ನೀವು ಕೂಡ ಗೂಗಲ್ ಮಾಡಿ ಮಕ್ಕಳ. ಆ್ಯಂಡ್ ಲಾಸ್ಟಲ್ಲಿ ಹೇಳಿದ್ದೆ ನಾನು ನಿಮಗೆ ಒಂದು ವಾರ್ನಿಂಗ್ ಅಂತ ಏನಂತ ಅಂದರೆ ಮಕ್ಕಳ ನೆನ್ಪಿಟ್ಕೊಳ್ಳಿ. ಸೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಲೈಕ್ ಏನು ಡೊನೇಷನ್ ಸೀಟ್ಗೂ ಕೂಡ ನಿಮಗೆ ಬ್ಯಾಂಕ್ ಲೋನ್ಸ್ ಕೊಡ್ತಾರೆ ಅಂತೇಳಿ. ಸೊ ಮನೆಗಳಲ್ಲಿ ಬಲವಂತ ಮಾಡಬೇಡಿ. ಬಲವಂತ ಮಾಡಿ ನನಗೆ ಡೊನೇಷನ್ ಸೀಟ್ಸು ಕೂಡ ನನಗೆ ಏನು ಲೋನ್ ಕೊಡ್ತಾರೆ, ನಾನು ಲೋನ್ ಕೊಡಿಸಿ ಬನ್ನಿ ಅಂತ ಹೇಳಿ ಬಲವಂತ ಮಾಡಬೇಡಿ ಮಕ್ಕಳ. ಯಾಕಂದರೆ ನಾಳೆ ನೀವೇನಾದರೂ ಅದನ್ನು ಕರೆಕ್ಟಾಗಿ ಓದ್ಕೊಳ್ದೇನೆ
ನೀವೇನಾದರೂ ಹಾಳು ಮಾಡ್ಕೊಂಡ್ಬಿಟ್ರೆ ಮಕ್ಕಳ ಎಜುಕೇಷನ್ನ ಹಾಳು ಮಾಡಿಕೊಂಡು ನೀವೇನಾದರೂ ಏನು ಯಾವುದು ಕೆಲಸ ಸಿಕ್ಕಲಿಲ್ಲ ಅಂತಂದರೆ ನೀವು ಕಟ್ತೇ ಇರ್ಬೋದು, ಬಟ್ ನಿಮ್ಮ ಪೇರೆಂಟ್ಸ್ ಕಟ್ಟಲೇಬೇಕು. ಆಗ ಮಕ್ಕಳು ಅವ್ರು ಏನೇನು ಸಣ್ಣ ಸಣ್ಣ ಅಮೌಂಟ್ ಎಲ್ಲ ಕೂಡಿಸಿಟ್ಟಿರ್ತಾರೆ ಅದನ್ನೆಲ್ಲ ಕಳ್ಕೊಬೇಕಾಗತ್ತೆ. ಸೊ ನೀವು ಮುಂದೆ ಅಟ್ಲೀಸ್ಟ್ ಅವ್ರನ್ನ ನೋಡ್ಕೊಳಕ್ಕಾಗಲಿಲ್ಲ ಅಂತಂದ್ರೆ ಮಕ್ಕಳ ಅವರು ಅಟ್ಲೀಸ್ಟ್ ನೋಡ್ಕೊಳ್ಳೋ ಹಂಗೆ ನೀವು ಅವ್ರನ್ನ ಬಿಟ್ಬಿಡಿ ಮಕ್ಕಳ. ದಯವಿಟ್ಟು ಅವ್ರಿಗೆ ನೀವು ತೊಂದರೆ ಕೊಡೋದಕ್ಕೆ ಹೋಗ್ಬಿಡಿ. ಸೊ ಜಸ್ಟ್ ನೀವು ಅವರು ಏನು ಜಸ್ಟ್ ಬಿಕಾಸ್ ಏನು ದೇ ಆರ್ ಯುವರ್ ಪೇರೆಂಟ್ಸ್, ಡೋಂಟ್ ಬರ್ಡನ್ ದೆಮ್ ಮಚ್. ಇಟ್ ಈಸ್ ನಾಟ್ ಗುಡ್ ಫಾರ್ ಯು. ಒಳ್ಳೇದಲ್ಲ ಮಕ್ಕಳ ನಿಮಗೆ. ಸೊ ನಿಮ್ಮ ಒಂದು ಸ್ವಾರ್ಥಕ್ಕೆ ನಿಮ್ಮ ಪೇರೆಂಟ್ಸ್ಗಳಿಗೆ ತೊಂದರೆ ಕೊಡಬೇಡಿ. ಸೊ ಅವ್ರು ಏನಾದರೂ ನಿಮ್ಮ ಮೇಲೆ ನಂಬಿಕೆ ಇಲ್ಲ, ಇವನು ಓದಲ್ಲ, ಇವನು ಜಸ್ಟ್ ಮಾತಾಡ್ತಾನೆ ಅಷ್ಟೇ ಅಂತ ಅವ್ರು ಎಲ್ಲ ಪೇರೆಂಟ್ಸ್ಗಳಿಗೂ ಗೊತ್ತಾಗಿರುತ್ತೆ ಮಕ್ಕಳ. 80 to 90% ನಮ್ಗೆ ಅವ್ರಿಗೆ ಗೊತ್ತಿರುತ್ತೆ ನನ್ನ ಮಕ್ಕಳು ಈ ಥರನೇ ಅಂತ. ಸೊ ಅವ್ರುಗಳಿಗೆ ಭರವಸೆ ಇಲ್ಲ ಅಂತಂದರೆ ಯೂಶ್ವಲಿ ಅವರು ನಿನಗೆ ಲೋನ್ನ ಕೊಡ್ಸೋದಕ್ಕೆ ಹಿಂಜರಿತಾರೆ. ಸೊ ಅಂಥ ಟೈಮಲ್ಲಿ ನಾನು ಹೇಳೋದು ಇಷ್ಟೇ, ಪ್ರೂವ್ ಮಾಡ್ಕೊ ನೀನು ಹೇಗೆ ಪ್ರೂವ್ ಮಾಡ್ಕೋಬೇಕಂದ್ರೆ ಲೈಕ್ ಈಗ ಬೇಕಾಗಿರೋ ಸ್ಕಿಲ್ ಡೆವಲಪ್ ಮಾಡ್ಕೊಂಡ್ರೆ ನೀವು ಯಾವ ಕಾಲೇಜಲ್ಲಿ ಓದ್ದೆ ಅಂತ ಲೆಕ್ಕಕ್ಕೆ ಬರೋದಿಲ್ಲ. ಅದನ್ನೇ ಹಠ ಥರ ತಗೋ, ಓದ್ಕೊಂಡು ನಿನ್ನ ಜೀವನ ನೀನು ನೋಡ್ಕೊಳ್ಳೋದು ಕಲಿಕಂದ. ಆಲ್ರೆಡಿ ಅವ್ರು 18 years. ಬೇರೆ ದೇಶಗಳಲ್ಲಾದರೆ 18 yearsಗೆ ಮನೆಯಿಂದ ಆಚೆ ಇರ್ತೀಯಕ್ಕಂದ ನೀನು. ಸೊ ಜರ್ಮನಿ ಅಂತ ದೇಶಗಳಲ್ಲಿ ಓದ್ಬಿಟ್ರೆ ನೀನು ಮನೆಯಿಂದ ಆಚೆ 18 years ಆದಮೇಲೆ ನಿನ್ನ ಜೀವನ ನೀನೇ ನೋಡ್ಕೋಬೇಕು. ಗೌರ್ಮೆಂಟ್ ನಿನಗೆ ಸಪೋರ್ಟ್ ಕೊಡುತ್ತೆ, ಎಸ್ ಐ ಅಗ್ರಿ ವಿತ್ ಇಟ್, ಬಟ್ ಪೇರೆಂಟ್ಸ್ ನೋ ಮೋರ್ ದೇ ವಿಲ್ ಬಿ ಅ ಪಾರ್ಟ್ ಆಫ್ ಯುವರ್ ಡಿಸಿಷನ್ಸ್. ಸೊ ನೀನೇ ನಿನ್ನ ಡಿಸಿಷನ್ಸ್ ತೊಗೋಬೇಕಾಗತ್ತೆ. ಹೌದು ಇದು ಇಂಡಿಯಾ ಸರ್, ಇಂಡಿಯಾದಲ್ಲಿ ಆ ರೀತಿ ನಡೆಯೋದಿಲ್ಲ ಅಂತಂದರೆ, ಬಟ್ ನಾನು ಆಗಲೂ ಕೂಡ ಹೇಳ್ತೀನಿ ನಿನ್ನ ಪೇರೆಂಟ್ಸ್ಗೆ ನಿನ್ನ ಬರ್ಡನ್ ಕೊಡೋದಕ್ಕೆ ಯು ಆರ್ ನೋ ಒನ್. ಅರ್ಥ ಆಗ್ತಿದೆಯಾ? ಸೊ ಅದರಿಂದ ಈ ಒಂದು ಏನಿದೆ ಅದನ್ನು ದುರುಪಯೋಗ ಮಾಡ್ಕೋಬೇಡಿ. ಸೊ ಪೀಸ್ಫುಲ್ಲಾಗಿ ಮಾಡ್ಕೊಳ್ಳಿ. ಸೊ ನಿಮ್ಮ ಪೇರೆಂಟ್ಸ್ನ ಫಸ್ಟ್ ಕನ್ವಿನ್ಸ್ ಮಾಡಿ, ಅದಾದಮೇಲೆ ಬ್ಯಾಂಕ್ ಮ್ಯಾನೇಜರ್ನ ಕನ್ವಿನ್ಸ್ ಮಾಡಿ ಆ್ಯಂಡ್ ದೆನ್ ಗೆಟ್ ದ ಲೋನ್ ಸ್ಟೂಡೆಂಟ್ಸ್. ಓಕೆನಾ? ಸೊ ಸಿಗೋಣ ಮಕ್ಕಳ ನೆಕ್ಸ್ಟ್ ವೀಡಿಯೋ ಜೊತೆ. ಇನ್ನೇನಾದರೂ ಸಪೋರ್ಟ್ ಬೇಕಂತಂದರೆ, ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಮಾಡಿ ಮಕ್ಕಳ, ಖಂಡಿತ ನಾನು ಕೂಡ ಇನ್ಫಾರ್ಮೇಷನ್ಸ್ನ ಕೊಡ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಸ್ಟಡಿ ವೆಲ್, ಆಲ್ ದ ಬೆಸ್ಟ್, ಬೈ ಬೈ ಮಕ್ಕಳ.